ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ನ್ಯಾರೋ. ಇವತ್ತು 999 ಪೋರ್ಟಲಿನ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ. ನಾನು ಆಲ್ರೆಡಿ 999 ಪೋರ್ಟಲ್ ಎಷ್ಟು ಇಂಪಾರ್ಟೆನ್ಸು, ಯಾಕೆ ಇಂಪಾರ್ಟೆನ್ಸು, ಏನ್ ಮಾಡಬೇಕು, ಈ ಪೋರ್ಟಲ್ ನಲ್ಲಿ ನೀವು ಎನರ್ಜೀಸ್ನ ಹೇಗೆ ಯೂಸ್ ಮಾಡ್ಕೊಬೇಕು, ನಿಮ್ಮ ಡ್ರೀಮ್ಸ್ ಅನ್ನ ಹೇಗೆ ಫುಲ್ಫಿಲ್ ಮಾಡ್ಕೋಬಹುದು ಅಂತ ಡೀಟೇಲ್ ಆಗಿ ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಗೋ ಅಂಡ್ ಚೆಕ್. ಇದು ಪ್ಯೂರ್ಲಿ ಯಾವ ಯಾವ ಬ್ಲೆಸ್ಸಿಂಗ್ಸ್ ನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ, ಈ ಒಂದು ಫೈರಿ ಮಸ್ಕುಲನ್ ಎನರ್ಜಿ ಇರುವಂತಹ 999 ಪೋರ್ಟಲ್ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಪ್ಲೀಸ್ ಗೋ ಅಂಡ್ ಚೆಕ್. ನಾನು ಡೀಟೇಲ್ ಆಗಿ ಹೋಗಕ್ ಹೋಗಲ್ಲ. ಸೊ ಈ ಒಂದು ಫೈರ್ ಎನರ್ಜಿ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಟ್ರಾನ್ಸ್ಫಾರ್ಮೇಶನ್ ತರ್ತಾ ಇದೆ, ಏನೆಲ್ಲ ರೀಬರ್ತ್ ತರ್ತಿದೆ, ಹೊಸತು ಏನ್ ತರ್ತಿದೆ ನಿಮ್ಮ ಲೈಫ್ ಅಲ್ಲಿ ಅಂತ ನೋಡುವಂತ ಟೈಮ್ ಇದು. ಸೊ ಪ್ರೇ ಟು ಗಾಡ್. ಮಂಗಳವಾರ ದಿವಸ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋದನ್ನ ಮರಿಬೇಡಿ. ಐ ವಿಲ್ ಸಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ರಾಧಾ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ what my viewers are attracting on this 999 portal. ಈ 999 portal ಏನೆಲ್ಲ ಬ್ಲೆಸ್ಸಿಂಗ್ಸ್ ತರ್ತಿದೆ ನನ್ನ ವ್ಯೂವರ್ಸ್ ನ ಲೈಫ್ ಅಲ್ಲಿ, ಏನ್ ಬ್ಲೆಸ್ಸಿಂಗ್ಸ್ ನ ತರ್ತಿದೆ, ಏನೆಲ್ಲ ಅವ್ರು ಕಂಪ್ಲೀಷನ್ ಮಾಡ್ತಿದ್ದಾರೆ, ಹೊಸತು ಏನ್ ಬರ್ತಿದೆ ಅವ್ರ ಲೈಫ್ ಅಲ್ಲಿ ಅಂತ ನೋಡುವಂತ ಟೈಮ್ ಇದು. ಪ್ಲೀಸ್ ಗೈಡ್, ಪ್ಲೀಸ್ ಬ್ಲೆಸ್ ಮೈ ವ್ಯೂವರ್ಸ್ ವಾಟ್ ದೇ ಆರ್ ಅಟ್ರಾಕ್ಟಿಂಗ್ ಆಫ್ಟರ್ ದಿಸ್ 999 portal. Yes, please guide. Okay, please guide what they are attracting on this 999 portal. What they are attracting, please guide. Thank you universe, thank you universe, thank you angels, please guide. Yes, 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 related cards are worth it. Yes, thank you universe, thank you angels. Wow, 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 expected, come, come, come. Yes, thank you universe. New beginning, new beginning, end of the cycles. ನಾನು explain ಮಾಡ್ತೀನಿ one after the other. Oh god, oh god. Yes, yes. Bottom of the deck, new opportunities, very 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 important. Wow, see. Yes, ಎಷ್ಟು ರಿಲೇಟೆಡ್ ಕಾರ್ಡ್ಸು ಹೆಂಗ್ ಬಂದಿದೆ ಅಂದ್ರೆ, ಸಿ ಏನೋ ಹೇಳಿ ಇಟ್ಟಿದೀವೇನೋ, ಆಲ್ರೆಡಿ ಜೋಡಿಸಿಟ್ಟಿದೀವೇನೋ ಬೇಕಂತ ಅನ್ನೋ ರೀತಿಯಲ್ಲೇ ಬಂದಿದೆ ಆಕ್ಚುಲಿ. ಗಿವ್ ಮಿ ಅ ಸೆಕೆಂಡ್ ಸೊ ದಟ್ ಐ ವಿಲ್ ಮೇಕ್ ಇಟ್ ಪ್ರಾಪರ್ ಅರೇಂಜ್ಮೆಂಟ್. ಸೊ ಎಲ್ಲ ಕಾರ್ಡು ತೋರಿಸಲ್ಲ, ಕೆಲವೊಂದು ಕಾರ್ಡನ್ನು ಮಾತ್ರ ನಾನು ತೋರಿಸ್ತೀನಿ, ಹೇಳ್ತಾ ಹೋಗ್ತೀನಿ. ಸಿ ತುಂಬಾ ಜನ ಕಾನ್ಫ್ಲಿಕ್ಟ್ ಅಲ್ಲಿದ್ರಿ, ತುಂಬಾ ಜಗಳಗಳು ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಕರಿಯರ್ ಲೈಫ್ ಆಗಿರ್ಬೋದು, ತುಂಬಾ ಜಗಳಗಳಾಗ್ತಾ ಇತ್ತು. ಓಕೆ, ಸೊ ಅಂತ ಕಾನ್ಫ್ಲಿಕ್ಟ್ ಎನರ್ಜಿಯಲ್ಲಿ ಯಾರೆಲ್ಲ ಇದ್ರಿ, ಎಲ್ಲ ಒಂದು ಕಂಪ್ಲೀಷನ್ ಬರ್ತಾ ಇದೆ. ಯುವರ್ ಟೈಮ್ ಇಸ್ ಚೇಂಜಿಂಗ್ ಪಾ, ಯುವರ್ ಟೈಮ್ ಇಸ್ ಚೇಂಜಿಂಗ್. ಇಷ್ಟು ದಿನ ತುಂಬಾ ಸಫರ್ ಆಗಿದ್ದೀರಾ, ಕೆಲವರೆಲ್ಲ ಫೈನಾನ್ಷಿಯಲಿನೂ ತುಂಬಾ ಸಫರ್ ಆಗಿದ್ದೀರಾ, ಎಮೋಷನಲಿನೂ ರಿಲೇಶನ್ಶಿಪ್ ಅಲ್ಲೂ ಸಫರ್ ಆಗಿದ್ದೀರಾ. ಓ ಮೈ ಗಾಡ್, ಎಷ್ಟು ಕಾರ್ಡ್ಸ್ ಇವತ್ತು ಬಂದಿದೆ, ಪಾಪಪ್ ಆಗಿದೆ ಅಂತ ಅಂದ್ರೆ ಇಟ್ ವಾಸ್ ಟೂ ಮಚ್ ಆಫ್ ಎನರ್ಜಿ, ಟೂ ಮೆನಿ ಎನರ್ಜೀಸ್. ಸಿ ತುಂಬಾ ಜನ ವ್ಯೂವರ್ಸ್ಗೆ ಇದು ಮೆಸೇಜಸ್ ಇದೆ ರಿಯಲಿ. ಸೊ ಕೆಲವೊಂದನ್ನ ನಾನು ಸಪರೇಟ್ ಮಾಡ್ತೀನಿ, ಆಸ್ ಇಫ್ ನಾವು ಏನ್ ಹೇಳ್ಬೇಕು ಅದನ್ನ ಹೇಳ್ತೀನಿ ಫಸ್ಟ್. ಆಮೇಲೆ ಯಾರು ಒಂದೆರಡು ಸಿಚುವೇಶನ್ ಅಲ್ಲಿ ತುಂಬಾ ಜಗಲ್ ಮಾಡ್ತಾ ಇದ್ರಿ, ಎಮೋಷನಲಿ ತುಂಬಾ ಡಿಸ್ಟರ್ಬೆನ್ಸ್ ಅಲ್ಲಿ ಇದ್ರಿ, ಮಲ್ಟಿ ಟಾಸ್ಕಿಂಗ್ ಮಾಡಿ ಮಾಡಿ ಲೈಫ್ ಅಲ್ಲಿ ಸಾಕಾಗ್ಬಿಟ್ಟಿದ್ದೀರಪ್ಪ, ಮನೇನು ನೋಡು, ವರ್ಕ್ ನೋಡು, ಮಕ್ಳನ್ನ ನೋಡ್ಕೋ, ಈ ರೀತಿ ತುಂಬಾ ಆಂಗಲ್ಸ್ ಇಂದ ಎಲ್ಲವನ್ನು ನೋಡಿ 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 ಸಾಕಾಗ್ಬಿಟ್ಟಿದೆ ನಿಮ್ಗೆ. ಓಕೆ, ಸೊ ಇದೊಂದು 4 ಕಾರ್ಡ್ಸ್ ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಮೇನ್ ಆಗಿ ಈ ಕಾರ್ಡ್ ತೋರಿಸ್ಲೇಬೇಕು, ಬಿಕಾಸ್ ಇಟ್ ಇಸ್ ಅ ಟ್ರಾನ್ಸ್ಫಾರ್ಮೇಟಿವ್ ಕಾರ್ಡ್. ಇದು ಡೆತ್ ಕಾರ್ಡ್. ಸೊ ಏನ್ ಇಲ್ಲಿವರೆಗೂ ಸ್ಟ್ರಗಲ್ ಮಾಡ್ತಿದ್ರಿ, ಹಣಕಾಸಿಲ್ಲ, ಓಕೆನಾ, ಫೀವರ್ ರಿಸೋರ್ಸಸ್, ಹೆಲ್ತ್ ಚೆನ್ನಾಗಿಲ್ಲ, ವೆಲ್ತ್ ಚೆನ್ನಾಗಿಲ್ಲ, ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ, ಈ ತರ. ಆಮೇಲೆ ಜಗಳ, ಯಾವಾಗ ನೋಡಿದ್ರು ಜಗಳ, ಮನೇಲಿ ಹೋದ್ರು ಜಗಳ, ಆಫೀಸಲ್ಲಿ ನೋಡಿದ್ರು ಜಗಳ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ತುಂಬಾ ಬರ್ತಿತ್ತು, ಈ ರೀತಿ ಸೋತ್ ಬಿಟ್ಟಿದೀನಿ, ನನ್ನ ಲೈಫಲ್ಲಿ ತುಂಬಾ ಸೋತೋದೆ ಅನ್ನೋ ಭಾವನೆಯಲ್ಲಿ ಇದ್ದೀರಾ. ಆಮೇಲೆ ಟವರ್ ಮೂಮೆಂಟ್ ಯಾರ ಲೈಫಲ್ಲ ಇತ್ತು, ನಾನು ಲಾಸ್ಟ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಕಾರ್ಮಿಕ್ ಸೈಕಲ್, ಕಾರ್ಮಿಕ್ ಪ್ಯಾಟರ್ನ್ಸ್, ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಯಾರೆಲ್ಲ ಇದ್ರಿ, ದಿಸ್ ಇಸ್ ದ ರೈಟ್ ಟೈಮ್ ಟು ಕಮ್ ಔಟ್ ಆಫ್ ಆಲ್ ದೋಸ್ ಬುಲ್ಶಿಟ್ ಥಿಂಗ್ಸ್ ಅಂಡ್ ದಿಸ್ ಇಸ್ ದ ಟೈಮ್ ಟು ಕಂಪ್ಲೀಟ್ ದೋಸ್ ಕರ್ಮಾಸ್, ಓಲ್ಡ್ ಕರ್ಮಾಸ್ನ ಕಂಪ್ಲೀಟ್ ಮಾಡಿ ಒಂದು ಹೊಸ ಸೈಕಲ್ಗೆ ಸ್ಟೆಪ್ ಇನ್ ಆಗುವಂತ ಟೈಮ್ ಅಂತ ನಾನು ಹೇಳಿದೆ. ಕರೆಕ್ಟಾಗಿ ಅದೇ ರೀತಿ ಕಾರ್ಡ್ಸ್ಗಳು ಬಂದಿದೆ. ರೆಸ್ಟ್, ಯು ನೀಡ್ ಅ ರೆಸ್ಟ್. ಓಕೆ, ಯು ರಿಯಲಿ ನೀಡ್ ಅ ಪ್ರಾಪರ್ ರೆಸ್ಟ್. ಇಲ್ಲಿವರೆಗೂ ತುಂಬಾ ಎಮೋಷನಲ್ ಲಾಸ್ ಆಗಿದೆ, ಒಂದು ಫೌಂಡೇಶನ್ ಬಿದ್ದಂಗೆ ಆಗಿದೆಪ್ಪ. ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಗುಡ್ ಫೌಂಡೇಶನ್ ಇತ್ತು, ನೀವು ಅನ್ಕೊಂಡೇ ಇರಲಿಲ್ಲ ಈ ತರ ಆಗುತ್ತಾ, ಪರ್ಸನ್ ನನಗೆ ಈ ತರ ಮೋಸ ಮಾಡ್ತಾರಾ, ಹೌದಾ, ಒಂದು ಟ್ರಸ್ಟ್ ಅನ್ನು ಬಿಲ್ಡ್ ಮಾಡಿದ್ರಿ, ಆ ಪರ್ಸನ್ ಇಂದಾನೆ ನಿಮ್ಗೆ ಮೋಸ ಆಗಿದೆ. ಸೊ ಆ ಮೋಸ ಆಗಿ ನಂಬಿಕೆ ಅನ್ನೋದು ಹೊಡೆದೋದಾಗ ಫೌಂಡೇಶನ್ ಹೋದಂಗೆ. ಸೊ ರಿಲೇಶನ್ಶಿಪ್ ಅಲ್ಲಿ ಮೇನ್ ಆಗಿ ಬೇಕಾಗಿರೋದೇ ನಂಬಿಕೆ. ಅದೇ ಹೋಯ್ತು ಅಂತ ಅಂದ್ರ ಮೇಲೆ ರಿಲೇಶನ್ಶಿಪ್ ಉಳಿಯೋದೇ ಇಲ್ಲ. ಸೊ ಆ ರೀತಿ ಒಂದು ಟವರ್ ಮೂಮೆಂಟ್ ಅನ್ನು ತುಂಬಾ ಜನ ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಅನುಭವಿಸ್ತಾ ಇದ್ದೀರಾ. ಸೊ ಇನ್ ಕಮಿಂಗ್ ಫ್ಯೂಚರ್ ಇಟ್ಸ್ ಕಂಪ್ಲೀಷನ್. ಆಕ್ಚುಲಿ ಈಗ ನಿಮ್ಗೆ ತುಂಬಾ ಪೇನ್ ಇದೆ, ಅದು ಹೇಳ್ಕೊಳ್ಳೋಕ್ಕೂ ಆಗಲ್ಲ ಯಾರ ಹತ್ರ, ನೀವು ಅನುಭವಿಸೋಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಬಟ್ ಇದನ್ನ ಸ್ವಲ್ಪ ಈ ಹೀಲಿಂಗ್ ಪೀರಿಯಡ್ ಏನಿದೆ, ಹೀಲಿಂಗ್ ಟೈಮ್ ಏನಿದೆ, ಇದನ್ನ ತಗೊಂಡು ನೀವು ಹೀಲ್ ಆದ್ರೆ ಯಾವ ರೀತಿ ನೀವು ಆಗ್ತೀರಾ ಅಂದ್ರೆ, ಸಿ ಈ ಒಂದು ಕ್ವೀನ್ ಆಫ್ ಪೆಂಟಿಕಲ್ಸ್ಗೆ ಬರ್ತೀರಾ, ವೆರಿ ಪ್ರಾಕ್ಟಿಕಲ್ ಪರ್ಸನ್ ಆಗ್ತೀರಾ,
ನಿಮ್ಮ ಹತ್ರ ಎಲ್ಲದೂ ಇರುತ್ತೆ. ನಿಮ್ಮನ್ನ ನೀವು ನರ್ಚರ್ ಮಾಡ್ಕೊಂತೀರಾ, ಸೆಲ್ಫ್ ಲವ್ನ ಮಾಡ್ಕೊಂತೀರಾ. ಅದ್ರ ಜೊತೆಯಲ್ಲಿ ನಿಮ್ಮ ಸುತ್ತ ಒಂದು ಗಾರ್ಡನ್ನ ನೀವೇ ಕ್ರಿಯೇಟ್ ಮಾಡ್ತೀರಾ. ಆ ಕೆಪಾಸಿಟಿ ನಿಮಗಿದೆ ಆ್ಯಂಡ್ ಯು ಹ್ಯಾವ್ ಟು ಡೂ ದಟ್. ಓಕೆ, ಯಾಕಂದ್ರೆ ಇಲ್ಲಿವರೆಗೂ ನೀವು ಬೇರೆಯವ್ರಿಗೇನೆ ಕೊಡ್ತಾನೆ ಬಂದಿದ್ದೀರಾ. ಓಕೆ, ನಿಮ್ಗಿನ್ನ ಜಾಸ್ತಿ ಬೇರೆಯವ್ರಿಗೆ ನೀವು ಇಂಪಾರ್ಟೆನ್ಸ್ನ ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಿಮಗೆ ಈಗ ನಿಮ್ಗೆ ನೀವು ಟೈಮ್ ಕೊಡುವಂತಹ ಸಮಯ, ನಿಮ್ಮನ್ನ ನೀವು ಒಳ ಹೊಕ್ಕಿ ನೋಡುವಂತಹ ಸಮಯ ಇದು. ತುಂಬಾ ಇಮೋಷನಲ್ ಲಾಸು. ಓಕೆ, ಇಮೋಷನಲ್ ಲಾಸು. ಸಾಕಪ್ಪ, ಈ ಏನ್ ಮಾಡಿದ್ರು, ಎಷ್ಟೇ ಪ್ರೀತಿ ಕೊಟ್ರು ನನ್ಗಂತೂ ಇವರು ನೋವೇ ಕೊಡ್ತಾರೆ ಅನ್ನೋ ಭಾವನೆಯಲ್ಲಿ ತುಂಬಾ ಜನ ಇದ್ದೀರಾ. ಅಂಡ್ ನೀವು ಕೆಲವೊಂದು ನೋವನ್ನ ಕೂಡ ಅನುಭವಿಸಿದ್ದೀರಾ. ಬಟ್ ತುಂಬಾ ಯೋಚನೆ ಮಾಡಿ ಕೂರುವಂತಹ ಸಿಚುವೇಶನ್ಸ್ ಏನೂ ಇಲ್ಲ. ಬಿಕಾಸ್ ಯು ಆರ್ ಕಂಪ್ಲೀಟಿಂಗ್ ಅ ಸೈಕಲ್. ಹಾರ್ಟ್ ಬ್ರೇಕ್ ತುಂಬಾ ಜನಕ್ಕೆ ಬ್ರೇಕಪ್ ಆಗಿದೆ, ಹಾರ್ಟ್ ಬ್ರೇಕ್ ಆಗಿದೆ. ಈವನ್ ನಮ್ಮ ಮ್ಯಾರಿಟಲ್ ಸ್ಟೇಟಸ್ ಕೂಡ ಬ್ರೇಕ್ ಆಗಿದೆ ತುಂಬಾ ಜನಕ್ಕೆ. ಓಕೆ, ತುಂಬಾ ಒಂದು ಹಾರ್ಟ್ಫುಲ್ ಪೇನ್ಫುಲ್ ಸಿಚುವೇಶನ್, ಹಾರ್ಟ್ಲೆಸ್ ಅಂತಾರಲ್ಲ ಆ ಥರ ಒಂದು ಪೇನ್ಫುಲ್ ಸಿಚುವೇಶನ್ನ ಅನುಭವಿಸಿದ್ರ. ಓಕೆ, ಇಟ್ಸ್ ಜಸ್ಟ್ ಲೈಕ್ ಯು ಆರ್ ಐ ಆಮ್ ಲೂಸಿಂಗ್ ಮೈ ಸೆಲ್ಫ್ ಅಂತಾರಲ್ಲ, ಹಂಗೆ ಯು ಆರ್ ಲೂಸಿಂಗ್ ಯುವರ್ ಸೆಲ್ಫ್ ಇನ್ ದಟ್ ರಿಲೇಶನ್ಶಿಪ್. ಸೊ ಇಟ್ಸ್ ವೆರಿ ಮಚ್ ನೀಡೆಡ್. ಯಾರೆಲ್ಲ ಈ ಎನರ್ಜಿಯಲ್ಲಿದ್ರಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬರೀ ಅದೇ ಯೋಚನೆ ಮಾಡೋದು, ಎಷ್ಟು ಶ್ರಮ ಹಾಕಿದ್ದೀರಾ ಇಲ್ಲಿವರೆಗೂ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮತ್ತೆ ನಿಮ್ಮ ಕರಿಯರ್ ಅಲ್ಲಿ ತುಂಬಾ ಶ್ರಮ ಹಾಕಿದ್ದೀರಾ ಕೆಲವರು. ಬಟ್ ಡಿಸೈರ್ಡ್ ರಿಸಲ್ಟ್ ಇಲ್ಲಿವರೆಗೂ ಸಿಕ್ಕಿರ್ಲಿಲ್ಲ. ಓಕೆ, ಸೊ ಆ ಒಂದು ಬೇಜಾರು ಎಲ್ಲಿ ಇದ್ದೀರಾ? ಇಲ್ಲ, ನಾನು ಎಷ್ಟೊಂದೆಲ್ಲ ಕಷ್ಟಪಟ್ಟೆ, ಏನೆಲ್ಲ ಮಾಡಿದೆ, ಸ್ಟಿಲ್ ನನಗೆ ಯಾಕೆ ಈ ತರ ಆಯ್ತು ಅನ್ನೋದು. ಆಮೇಲೆ ಹೇಳ್ದೆ, ತುಂಬಾ ಜನ ಬ್ಯಾಲೆನ್ಸ್ ಔಟ್ ಮಾಡಕ್ಕೆ ಟ್ರೈ ಮಾಡಿದ್ರ. ಫ್ಯಾಮಿಲಿ ಆಗಿರ್ಬೋದು, ಮನಿ ಆಗಿರ್ಬೋದು, ಒಂದ್ ಕಡೆ ದುಡ್ಡನ್ನ ಮ್ಯಾನೇಜ್ ಮಾಡಬೇಕು, ಒಂದ್ ಕಡೆ ಫ್ಯಾಮಿಲಿನ ಮ್ಯಾನೇಜ್ ಮಾಡಬೇಕು, ಮತ್ತೆ ಪರ್ಸನಲ್ ಲೈಫ್ನ ಮ್ಯಾನೇಜ್ ಮಾಡಬೇಕು, ಮತ್ತೆ ಮಲ್ಟಿ ಟಾಸ್ಕಿಂಗ್ ಮಾಡಬೇಕು, ನೇಮು ಫೇಮಿಗೋಸ್ಕರ, ಒಂದು ಸ್ಟೆಬಿಲಿಟಿ ಕೊಡೋಕ್ಕೋಸ್ಕರ ತುಂಬಾ ಎಲ್ಲ ಸ್ಟ್ರಗಲ್ ಮಾಡಿದ್ರ. ಬಟ್ ನಿಮ್ಮ ಎಮೋಷನ್ಸ್ ನಿಮಗೆ ಕಂಟ್ರೋಲ್ ಅಲ್ಲಿಲ್ಲ. ತುಂಬಾ ರೋಲರ್ ಕೋಸ್ಟರ್ ತರ ಎಮೋಷನ್ಸ್ ಹೈ ಡೌನು ಆಗ್ತಾನೆ ಇದೆ. ಸೊ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಈ ಟೈಮಲ್ಲಿ ನೀವೇನ್ ಮಾಡಬೇಕು ಅಂದ್ರೆ, ಒಂದು ಬ್ಯಾಲೆನ್ಸ್ ಮಾಡಿ, ನಿಮ್ಮ ಥಾಟ್ಸ್ನ ನೀವು ಬ್ಯಾಲೆನ್ಸ್ ಅನ್ನ ಮಾಡಿ. ಅದ್ರ ಜೊತೆಲಿ ನಾನು ಕೆಲವೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಆಲ್ರೆಡಿ ಹೇಳಿದ್ದೀನಿ 999 ಪೋರ್ಟಲಲ್ಲಿ. ಅಕಸ್ಮಾತ್ ಯಾರಾದ್ರೂ 999 ಪೋರ್ಟಲ್ ಮಂಗಳವಾರ ಏನ್ ಬರ್ತಾ ಇದೆ ಅದನ್ನ ಮಿಸ್ ಮಾಡಿದ್ರೆ, ಅಂದ್ರೆ 9th ಆಫ್ ಸೆಪ್ಟೆಂಬರ್ ಅಲ್ಲಿ ಏನಾದ್ರೂ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಮಿಸ್ ಮಾಡಿದ್ದೆ ಆದ್ರೆ ಯೋಚನೆ ಮಾಡಬೇಡಿ. 27ಗೆ ದಿಸ್ ಮಂತ್ ಸೆಪ್ಟೆಂಬರ್ 27ಗೆ ಎಗೇನ್ ನೀವು ಸೇಮ್ ಮೆಥಡ್ ಅನ್ನ ಯೂಸ್ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಓಕೆ, ಅಷ್ಟು ಎಫೆಕ್ಟ್ ಇಲ್ಲದೆ ಇದ್ರು 70% ಎಫೆಕ್ಟ್ ಖಂಡಿತವಾಗ್ಲೂ ಇರುತ್ತೆ. ಸೊ ಮಾಡಿ, ಭಯ ಪಡ್ಲಿಕ್ಕೆ ಹೋಗ್ಬೇಡಿ, ಅದನ್ನ ನೀವು ಮಾಡಿ. ಆ್ಯಂಡ್ ಏನೆಲ್ಲ ಆಗುತ್ತೆ ನೆಕ್ಸ್ಟ್ ಅಂತ ಅಂದ್ರೆ, ಏನ್ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ಸೊ ಇದನ್ನೆಲ್ಲ ಮಾಡಿದಾಗ ನೀವು ಒಂದು ಎಮೋಷನಲ್ ಸ್ಟೆಬಿಲಿಟಿಗೆ ಬರ್ತೀರಾ. ಓಕೆ, ಒಂದು ಮೆಚೂರಿಟಿ ಬರುತ್ತೆ ನಿಮಗೆ. ಸೊ ಯಾಕೆ ನೀವು ಈ ಟವರ್ ಮೂಮೆಂಟ್ ಅಲ್ಲಿ ಹೋಗಿದ್ದೀರಾ, ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಯಾಕೆ ನಿಮಗೆ ಬೇಕಿತ್ತು ಅಂತ ಅಂದ್ರೆ, ಒಂದು ಕಾರ್ಮಿಕ್ ಲೆಸನ್ಸ್ ಅನ್ನ ಕಲಿಬೇಕಾಗಿತ್ತು, ಕರ್ಮನ ಕ್ಲೆನ್ಸ್ ಮಾಡಬೇಕಿತ್ತು ನಿಮ್ಮ ಲೈಫ್ ಅಲ್ಲಿ. ಹಂಗಾಗಿ ನೀವು ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಫೇಸ್ಗೆ ಬರ್ತಾ ಇದ್ದೀರಾ. ಓಕೆನಾ? ಸೊ ದಿಸ್ ಇಸ್ ದ ಟೈಮ್ ಟು ಟ್ರಾನ್ಸ್ಫಾರ್ಮ್. ಒಂದು ಸೈಕಲ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಒಂದು ನ್ಯೂ ಸೈಕಲ್ ಬಿಗಿನಿಂಗ್ ಆಗ್ತಾ ಇದೆ. ನಿಮ್ಮ ಹಳೆ ವರ್ಷನ್ ಏನಿರುತ್ತಲ್ಲ ಅದು ನೀವು ಹೈಯರ್ ವರ್ಷನಿಗೆ, ನಿಮ್ಮ ಹೈಯರ್ ಕಾನ್ಶಿಯಸ್ಗೆ, ಹೈಯರ್ ಸೆಲ್ಫಿಗೆ ಒಳ್ಳೇದಿರಲ್ಲ ಅದು. ಸೊ ನೀವು ಸ್ಪಿರಿಚುಲಿ ಇನ್ಕ್ಲೈನ್ ಆಗೋದಕ್ಕೂ ನಿಮಗೆ ಅದು ಒಳ್ಳೇದಿರಲ್ಲ. ನಾವು ಬರೋದೇ ಇಲ್ಲಿ ಏನಕ್ಕೆ, ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ, ಸೆಲ್ಫ್ ಲವ್ ಮಾಡೋದಕ್ಕೆ, ಮತ್ತೆ ಪ್ರೀತಿಯನ್ನ ಹಂಚೋದಕ್ಕೆ, ಮತ್ತೆ ನಮ್ಮ ಒಂದು ಸ್ಪಿರಿಚುವಲ್ ಜರ್ನಿಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಲ್ವಾ. ನಮ್ಮ ಒಂದು ಆತ್ಮದ ಒಂದು ಲೆಸನ್ಸ್ ಅಂತ ಏನಿರುತ್ತೆ ಆ ಲೆಸನ್ಸ್ ಅನ್ನ ನಾವು ಕಲಿಲೇಬೇಕಲ್ವಾ. ಸೊ ಅದನ್ನ ಕಲಿಯೋವರೆಗೂ ನಮಗೆ ಸೈಕಲ್ಸ್ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಖುಷಿ ಪಡಿ, ನೋವಿದ್ರೇನೆ ಮುಂದೆ ನಾವು ಸುಖದ ಅನುಭವನ ಪಡೆಯೋದಕ್ಕೆ ಸಾಧ್ಯ. ಆ ನೋವು ಅನುಭವಿಸಿದಾಗ ಮಾತ್ರ ನಾವು ಪಾಠವನ್ನ ಕಲಿಯೋಕ್ಕೆ ಸಾಧ್ಯ. ನೀವು SLC ಪಾಸ್ ಆಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಕಟ್ಟಿ ಎಕ್ಸಾಮ್ ಬರೀಲೇಬೇಕಲ್ವಾ. ಅದೇ ತರ ನೀವು ಈ ಎಕ್ಸಾಮ್ನ ನೀವು ಪಾಸ್ ಆಗಿಲ್ಲ ಅಂದ್ರೆ ಈ ನೋವು ಪದೇ 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 ನಿಮಗೆ ಬರ್ತಾನೆ ಇರುತ್ತೆ, ಎಲ್ಲಿವರೆಗೂ ನೀವು ಪಾಠ ಕಲಿಯೋವರೆಗೂ. ಹಂಗಾಗಿ ಈ ಸಲ ನೀವೇನ್ ತಪ್ಪು ಮಾಡಿದ್ರಿ ಅನ್ನೋದನ್ನ ಆತ್ಮಾವಲೋಕನವನ್ನ ಮಾಡ್ಕೊಳ್ಳಿ, ಒಳ್ಳೆ ಮೆಡಿಟೇಷನ್ಸ್ನ ಮಾಡಿ. ಸೊ ಆ ಮೆಡಿಟೇಷನ್ ಇಂದಾನೆ ನಿಮಗೆ ಗೊತ್ತಾಗೋದು, ನಿಮ್ಮನ್ನ ನೀವು ನೋಡೋಕೆ ಸಾಧ್ಯ ಆಗೋದು, ನಿಮ್ಮ ಒಳಗಡೆ ಇರುವಂತ ಆ ಮಗುವನ್ನ ಹೊರಗಡೆ ತಂದು ಅದನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಅಂದ್ರೆ ಸೆಲ್ಫ್ ಲವ್, ನಥಿಂಗ್ ಬಟ್ ಸೆಲ್ಫ್ ಲವ್. ಓಕೆನಾ? ಸೊ ನಿಮ್ಮನ್ನ ನೀವು ಒಂದು ಮಗುವಾಗಿ ಪ್ರೀತಿಸಿ, ನಿಮ್ಮನ್ನ ನೀವು ಕೇರ್ ಮಾಡಿ, ಮಗು ತರ ನಿಮ್ಗೆ ಏನ್ ಬೇಕೋ ಅದೆಲ್ಲವನ್ನು ಪ್ರೊವೈಡ್ ಮಾಡಿ. ಇಮೋಷನಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಮೆಂಟಲ್ ಲೆವೆಲಲ್ಲಿ ಆಗಿರ್ಬೋದು, ಸ್ಪಿರಿಚುವಲ್ ಲೆವೆಲಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಅಷ್ಟೇ ನಿಮ್ಮನ್ನ ನೀವು ಅಟ್ ಮೋಸ್ಟ್ ಪ್ರಿಯಾರಿಟಿಯಲ್ಲಿ ಟ್ರೀಟ್ ಮಾಡಿ. ಓಕೆ, ಆಮೇಲೆ ನಿಮ್ಮ ಸುತ್ತ ಇರೋರ್ನು ಪ್ರೀತಿಯಿಂದ ನೋಡ್ಕೊಳ್ಳಿ. ಸೊ ನೀವೇನ್ ಅಟ್ರಾಕ್ಟ್ ಮಾಡ್ತೀರಾ, ಸೊ ನರ್ಚರಿಂಗ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಆಗಿ ನೀವು ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀರಾ ಅಪ್ಕಮಿಂಗ್ ಡೇಸ್ ಅಲ್ಲಿ. ಓಕೆ, ಆ್ಯಂಡ್ ರಿಯೂನಿಯನ್ ಆಗ್ತದೆ. ತುಂಬಾ ಜನ ಸೋಲ್ಮೇಟ್ಸ್ ಯಾರಾದ್ರೂ ದೂರ ಆಗಿದ್ರೆ ಹಿಂದೆ, ಓಕೆ, ನಿಮ್ಮ ಏನಂದ್ರೆ ನಾನು ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೋಲ್ಮೇಟ್ಸ್ ಇದ್ದು ಕಾರ್ಮಿಕ್ ಸೈಕಲ್ಸ್ ನಡೀತಾ ಇದ್ರೆ ಅವ್ರು ಕಂಪ್ಲೀಷನ್ ಆಗಿ ರಿಯೂನಿಯನ್ ಆಗ್ತಾ ಇದ್ದೀರಾ. ನಿಮ್ಮ ಸೋಲ್ಮೇಟ್ಸ್ ಯಾರಿದ್ದಾರೆ ಅವರ ಜೊತೆ ರಿಯೂನಿಯನ್ ಆಗ್ತಾ ಇದ್ದೀರಾ. ತುಂಬಾ ಜನ ಕಪಲ್ಸ್ ರಿಯೂನಿಯನ್ ಆಗ್ತಿದ್ದಾರೆ, ಅಂಡ್ ತುಂಬಾ ಜನ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಯುನೈಟ್ ಆಗ್ತಿದ್ದಾರೆ.
ಹೋಮಿಂದ ಯಾರು ದೂರ ಇರ್ತಾರೆ, ಮನೆಯಿಂದ ತುಂಬಾ ದೂರ ಯಾರು ಇರ್ತಾರೆ, ಅವರು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಏನಾದ್ರು ಜಗಳ ಆಗಿ ದೂರ ಆಗಿದ್ರೆ ಅವರೆಲ್ಲ ಎಗೇನ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ರೀಯೂನಿಯನ್ ಆಗಿ ಒಂದು ಹ್ಯಾಪಿ ಮೂಮೆಂಟ್ಸ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಆಫ್ಟರ್ ದಿಸ್ 999 ಪೋರ್ಟಲ್. ಓಕೆ, ಅಂಡ್ ಒಂದು ಫ್ಯಾಮಿಲಿಯಲ್ಲಿ ಒಂದು ಪ್ರೀತಿ, ಒಂದು ಭದ್ರತೆ, ಎಮೋಷನಲ್ ಲವ್, ಮಾರಲ್ ಸಪೋರ್ಟ್ ಅಂತ ಹೇಳ್ತೀವಲ್ಲ, ಸೊ ಅದು ನಿಮಗೆ ಈ ಸಲ ಸಿಗ್ತಾ ಇದೆ. ಯಾರೆಲ್ಲ ಇಲ್ಲಿವರೆಗೂ ಫ್ಯಾಮಿಲಿಯಿಂದ ಸಪೋರ್ಟ್ ಇಲ್ಲ, ನನ್ನ ಫ್ಯಾಮಿಲಿಯಿಂದ ನನಗೆ ಎಷ್ಟು ಬೇಕು ಅಷ್ಟು ಲವ್ ಸಿಗ್ತಾ ಇರಲಿಲ್ಲ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಬೇಜಾರಲ್ಲಿದ್ರಿ, ಖಂಡಿತವಾಗ್ಲೂ ಈ ಸಲ ನಿಮಗೆ 999 ಪೋರ್ಟಲ್ ಅಲ್ಲಿ ಅದೆಲ್ಲ ಕರ್ಮಾಸ್ ಕ್ಲೆನ್ಸ್ ಆಗಿ ಯು ಆರ್ ಅಟ್ರಾಕ್ಟಿಂಗ್ ಅ ಫ್ಯಾಮಿಲಿ ಲವ್ ಅಂಡ್ ಲಾಟ್ಸ್ ಆಫ್ ಹಾರ್ಮೋನಿ ಅಂಡ್ ಅಬಂಡೆನ್ಸ್. ಓಕೆ, ಅಂದ್ರೆ ಒಂದು ಒಂದು ಪೀಸ್ ಇರುತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ, ಒಂದು ಪೀಸ್ ಇರುತ್ತೆ. ಓಕೆ, ಒಂದು ಸಮಾಧಾನ ಇರುತ್ತೆ, ಮಾರಲ್ ಸಪೋರ್ಟ್ ಇರುತ್ತೆ. ನಮ್ಗೆ ಎಲ್ಲರಿಗೂ ಅಟ್ ದ ಲಾಸ್ಟ್ ಬೇಕಾಗಿರೋದು ಅದೇ ಅಲ್ವಾ? ರಿಲೇಶನ್ಶಿಪ್ ಇಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಫ್ರೆಂಡ್ಸ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಯಾವುದೇ ರಿಲೇಶನ್ಶಿಪ್ ಇಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಲ್ಲಿ, ನಮ್ಗೊಂದು ಮಾರಲ್ ಸಪೋರ್ಟ್ ಅನ್ನ ಕೊಡ್ಲಿ, ಯಾರು ಏನೇ ತಪ್ಪಾಗಿ ನಮ್ಮ ಬಗ್ಗೆ ಮಾತಾಡಿದ್ರು ನನ್ನ ಫ್ಯಾಮಿಲಿ ನಾನೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಲಿ ಅನ್ನೋದೇ ಎಲ್ಲರ ವಿಷಯ ಆಗಿರುತ್ತೆ. ಸೊ ಅದು ಈ ಸಲ ಯಾರಿಗೆಲ್ಲ ಲ್ಯಾಕಿಂಗ್ ಇತ್ತು ಅದು ಕಂಪ್ಲೀಟ್ ಆಗ್ತಾ ಇದೆ. ಆ್ಯಂಡ್ ನಾನು ಹೇಳ್ದೆ ಫಿನಾನ್ಷಿಯಲಿ ತುಂಬ ಜನ ತುಂಬ ಕಷ್ಟಪಡ್ತಾ ಇದ್ರಿ ಅಂತ. ಸೊ ಅವರು ಕೂಡ ಹೊಸ ಆಪರ್ಚುನಿಟೀಸ್ನ ಮತ್ತೆ ಹೊಸ ಜಾಬ್ ಆಗಿರ್ಬೋದು ಅಥವಾ ಒಂದು ಪ್ರಮೋಷನ್ ಆಗಿರ್ಬೋದು, ಇದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಆಫ್ಟರ್ ದಿಸ್ 999 ಪೋರ್ಟಲ್. ಓಕೆ, ಸೊ ಹೊಸ ಒಂದು ಇನ್ಸ್ಪಿರೇಷನ್ ಬರ್ತಾ ಇದೆ ನಿಮಗೆ, ಒಂದು ಎನರ್ಜಿ ಬರ್ತಾ ಇದೆ, ಹೊಸ ಎನರ್ಜಿ ಬರ್ತಾ ಇದೆ. ಎಸ್, ನಾನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಸುತ್ತ ಇರೋ ಆಪರ್ಚುನಿಟೀಸ್ನ ಕೂಡ ನೀವು ಯುಟಿಲೈಸ್ ಮಾಡ್ಕೊತೀರಾ. ನೀವು ಅನ್ಕೊಂಡಿದ್ದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಗ್ರೋತ್ ನಿಮಗೆ ಕಾಣುತ್ತೆ. ಯಾವುದರಲ್ಲಿ ನೀವು ಅನ್ಕೊಂಡಿರುವಂಥ ಒಂದು ಪ್ರೊಫೆಷನ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಜಾಬ್ ಆಗಿರ್ಬೋದು, ಅಥವಾ ನೀವು ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಅದರಲ್ಲೂ ಕೂಡ ನಿಮಗೆ ಒಂದು ಹೊಸ ಸಪೋರ್ಟು, ಹೊಸ ಆಪರ್ಚುನಿಟೀಸು ಕಾಣಿಸ್ತಾ ಇದೆ. ಸಿ ಅಗೈನ್ ಇದು ಎರಡು ಮಾತ್ರ ವೆರಿ ವೆರಿ ಮೇನ್ ಕಾರ್ಡ್ಸ್, ದ ಫೂಲ್ ಕಾರ್ಡ್ ಆ್ಯಂಡ್ ದ ವೀಲ್ ಆಫ್ ಫಾರ್ಚೂನ್. ಸಿ ಲಕ್ ಈಸ್ ಇನ್ ಯೋರ್ ಫೇವರ್. ಯಾರೆಲ್ಲ ಇಷ್ಟೆಲ್ಲ ಕಷ್ಟಪಡ್ತೀರಿ ಒಂದು ರಿಲೇಶನ್ಶಿಪ್ಪು ಮತ್ತೆ ಮೇನ್ ಆಗಿ ಹಣಕಾಸಿನ ವಿಷಯದಲ್ಲಿ ಮತ್ತೆ ಜಾಬಲ್ಲಿ, ಇಷ್ಟು ತುಂಬ ಕಾಣಿಸ್ತಾ ಇದೆ. ಸೊ ತುಂಬ ಜನ ಎಮೋಷನಲ್ ಲಾಸಲ್ಲಿ ಇರೋದು ತುಂಬ ಕಾಣಿಸ್ತಾ ಇದೆ. ನಿಮ್ಮ ಲಕ್ಕು ನಿಮ್ಮ ಫೇವರ್ಗೆ ಬರ್ತಾ ಇದೆ. ಓಕೆನಾ? ಸೊ ವರಿ ಮಾಡುವಂಥದ್ದು ಏನೂ ಇಲ್ಲ. ಯೂನಿವರ್ಸ್ ಈಸ್ ವಿತ್ ಯು. ಹ್ಯಾವ್ ಯುವರ್ ಫೇತನ್ನು ಇಟ್ಕೊಳ್ಳಿ, ಟ್ರಸ್ಟನ್ನು ಇಟ್ಕೊಳ್ಳಿ, ಅದನ್ನು ಕಳ್ಕೊಂಬೇಡಿ. ಕೀಪ್ ಆನ್ ವರ್ಕಿಂಗ್ ಅಷ್ಟೇ. ಓಕೆನಾ? ಆ್ಯಂಡ್ ನಿಮ್ಮ ಸುತ್ತಮುತ್ತ ಯಾರಾದರೂ ಒಬ್ಬರು ಲಾಯಲ್ ಫ್ರೆಂಡ್ ಅಥವಾ ಲಾಯಲ್ ಪರ್ಸನ್ಸ್, ಫ್ಯಾಮಿಲಿಲಾಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮನ್ನು ಗೈಡ್ ಮಾಡೋಕ್ಕೊಬ್ರು ಇದ್ದಾರೆ. ಬಿಕಾಸ್ ಯು ಆರ್ ಅ ವೆರಿ ಕ್ರಿಯೇಟಿವ್ ಪರ್ಸನ್. ನೀವು ತುಂಬ ಕ್ರಿಯೇಟಿವಿಟಿಯಲ್ಲಿ ವರ್ಕ್ ಮಾಡುವಂಥ ಪರ್ಸನ್ನು. ಬಟ್ ಏನಂದರೆ ಸ್ವಲ್ಪ ನೀವು ಕೇರ್ ಫ್ರೀ ಆಗಿ ಮುಂದೆ ಹೋಗ್ಬಿಡ್ತೀರಾ. ಮುಂದೆ ಏನು ಅನ್ನೋದನ್ನು ಯೋಚನೆ ಮಾಡ್ದೇ ಕಲಿಟ್ಬಿಡ್ತೀರಾ. ಅದು ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಹೋಗಿ ಬಿಸ್ನೆಸ್ ಮಾಡೋವಂಥದ್ದು ಅಂಥದ್ದೆಲ್ಲರ ಆಗಿರ್ಬೋದು. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಒಬ್ಬರು ಹಳಬ್ರದ್ದು ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಅಥವಾ ನಿಮ್ಮ ಸುತ್ತ ಯಾರು ನಿಮಗೆ ತುಂಬ ಲಾಯಲ್ ಆಗಿ ಗೈಡ್ ಮಾಡ್ತಾರೆ ಅಂತ ಒಬ್ಬ ಪರ್ಸನ್ನು ನಿಮ್ಗೆ ಹೇಳ್ತಿರ್ತಾರಲ್ವಾ, ಅಥವಾ ಯೂನಿವರ್ಸ್ ನಿಮಗೆ ಒಬ್ಬರ ಮುಖಾಂತರ ನಿಮಗೆ ಗೈಡೆನ್ಸ್ ಅನ್ನ ಕೊಡ್ತಾ ಇರ್ತಾರೆ. ಅವರು ಒಂದು ಏನು ಹೇಳ್ತಾರೆ, ಸಿಗ್ನಲ್ಸ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಅದನ್ನ ಅಬ್ಸರ್ವ್ ಮಾಡೋದನ್ನ ಕಲೀರಿ. ಅದನ್ನ ಕಲಿತು ನೀವು ಅದ್ರ ಪ್ರಕಾರ ಮುಂದೋದ್ರೆ ನಿಮ್ಮ ನೀವು ಲೈಫ್ ತುಂಬಾ ಚೆನ್ನಾಗಿರುತ್ತೆ. ನ್ಯೂ ಬಿಗಿನಿಂಗ್ ನೀವು ತುಂಬಾ ಫೈರ್ ಎನರ್ಜಿಯಲ್ಲಿ ಮಾಡ್ತೀರಾ. ಓಕೆನಾ? ಆ್ಯಂಡ್ ನಿಮ್ಮ ಹತ್ರ ಕೆಲವೊಂದು ರಿಸೋರ್ಸಸ್ ಇದೆ, ಬುದ್ಧಿವಂತಿಕೆ ಆಗಿರ್ಬೋದು ಅಥವಾ ಒಂದು ಬೇರೆ ಏನೋ ಒಂದು ರಿಸೋರ್ಸಸ್ ಇರುತ್ತೆ ನಿಮ್ಮ ಹತ್ರ, ಹಣಕಾಸು ಆಗಿರ್ಬೋದು, ಅದನ್ನ ಗಂಟು ಕಟ್ಟಿ ಎತ್ತಿಟ್ಬಿಟ್ಟಿದ್ದೀರಾ. ಅದನ್ನ ಬಿಚ್ಚಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರೋ ರಿಸೋರ್ಸಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ಖುಷಿಯಾಗಿ ಮುಂದೆ ಹೋಗಿ, ಕಾನ್ಫಿಡೆನ್ಸ್ ಇಂದ ಮುಂದೆ ಹೋಗಿ, ಖಂಡಿತವಾಗ್ಲೂ ನೀವು ಲೈಫಲ್ಲಿ ಏನು ಅನ್ಕೊಂಡಿದ್ದೀರಾ ಅದನ್ನ ಅಟ್ರಾಕ್ಟ್ ಮಾಡೇ ಮಾಡ್ತೀರಾ. ಇವಾಗ ಅನ್ಸುತ್ತೆ, ಅಯ್ಯೋ ಇಷ್ಟೊಂದೆಲ್ಲ ಪೇನ್ ಅನ್ಭವಿಸಿದೀನಿ, ರಿಲೇಶನ್ಶಿಪ್ಪಲ್ಲಿ ಇಷ್ಟೆಲ್ಲ ನೋವು ಅನ್ಭವಿಸಿದೀನಿ, ಸೊ ಇನ್ನೂ ಏನು ಉಳಿದಿದೆ ನನಗೆ? ಏನೂ ಉಳಿದಿಲ್ಲಪ್ಪ, ಸಾಕಪ್ಪ ನನಗೆ, ಬೇಡ ಬೇಡ ಅನ್ನೋ ಥರ ಅನ್ಸುತ್ತೆ. ಬಟ್ ಒನ್ಸ್ ಯು ಹೀಲ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ, ದೆನ್ ನೀವೇನು ಕಳ್ಕೊಂಡಿದ್ರಿ ಅದಕ್ಕಿಂತ ದಿ ಬೆಸ್ಟ್, ದಿ ಬೆಟರ್ ಸಿಗುತ್ತೆ. ಯೂನಿವರ್ಸ್ ಕಳಿಸ್ತಾರೆ, ನೀವು ನಂಬಿಕೆ ಇಟ್ಟರೆ ಮಾತ್ರ. ಮಾರ್ಕ್ ಮೈ ವರ್ಡ್ಸ್. ಓಕೆ? ಸೊ ನೀವು ನಂಬಿಕೆ ಇಟ್ಟರೆ ಯೂನಿವರ್ಸ್ ಮೇಲೆ ಖಂಡಿತವಾಗ್ಲೂ ನಿಮಗೆ ದಿ ಬೆಸ್ಟ್ ಅನ್ನು ಅವರು ಕಳಿಸ್ತಾರೆ. ಓಕೆ? ಸಿ ಈಗೇನು ಇದರಲ್ಲಿ ಹೊಸ ಆಫರ್ ಕಾಣಿಸ್ತಾ ಇದೆ ತುಂಬ ಜನಕ್ಕೆ, ಹೊಸ ಆಫರ್ ಕಾಣಿಸ್ತಿದೆ. ಬಟ್ ಇಫ್ ಯು ಆರ್ ನಾಟ್ ರೆಡಿ, ಟೇಕ್ ಅ ಪಾಸ್. ಓಕೆ? ನಾನು ಎಲ್ಲರಿಗೂ ಸಡನ್ನಾಗಿ ಸಿಕ್ಕಿರೋ ಆಫರ್ಗೆ ಜಂಪ್ ಆಗಿ ಅಂತ ನಾನು ಇಲ್ಲಿ ಹೇಳೋದಿಲ್ಲ. ಬಿಕಾಸ್ ನೀವು ಫಸ್ಟ್ ಹೀಲಪ್ ಆಗೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಟೇಕ್ ಯುವರ್ ಓನ್ ಟೈಮ್, ಹೀಲ್ ಅಪ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ, ದೆನ್ ಗೋ ಫಾರ್ ಇಟ್. ಅದು ನಿಮಗೆ ಅಂತಲೇ ಇದ್ದರೆ ಅದು ನಿಮಗೋಸ್ಕರ ಅವ್ರು ಕಾಯ್ತಾರೆ. ಅದು ಹುಡುಗನಾರ ಆಗಿರ್ಬೋದು, ಹುಡುಗಿ ಆದರೂ ಆಗಿರ್ಬೋದು. ಆಫರ್ ಬರುತ್ತೆ, ಬಟ್ ಬಂದಿದ ತಕ್ಷಣ ನೀವು ಅಕ್ಸೆಪ್ಟ್ ಮಾಡಿ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಆಫರ್ಸ್ ನಿಮಗೆ ಖಂಡಿತ ಬರುತ್ತೆ. ಯು ಕೀಪ್ ಚೆಕಿಂಗ್ ಅಷ್ಟೇ. ಒಂದು ನಿಮ್ಮದೇ ಆದ ಒಂದು ಟೈಮ್ ಲೈನನ್ನು ತಗೊಳ್ಳಿ, ಸಮಾಧಾನವಾಗಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊತಾ, ನಿಮ್ಮನ್ನ ನೀವು ಲವ್ ಮಾಡ್ಕೊತಾ, ದೆನ್ ಯು ಸಿ ಹೌ ಯು ವಿಲ್ ರೆಸ್ಪಾಂಡ್ ಟು ದಟ್ ಪರ್ಸನ್ ಅಂತ, ದೆನ್ ಯು ಡಿಸೈಡ್. ಓಕೆನಾ?
ಬಟ್ ಹೊಸ ಆಪರ್ಚುನಿಟಿ ಅಂತೂ ಬರ್ತಾ ಇದೆ ತುಂಬ ಜನಕ್ಕೆ. ನಾನು ಲಾಸ್ಟ್ ರೀಡಿಂಗಲ್ಲೂ ಹೇಳಿದ್ದೆ, ತುಂಬ ಜನ ಆಲ್ರೆಡಿ 8 ಪೋರ್ಟಲಲ್ಲೇ ಕಂಪ್ಲೀಷನ್ಗೆ ಬಂದಿತ್ತು ಕಾರ್ಮಿಕ್ ಸೈಕಲ್ಸು. ಅಂಥವರು ದೇ ಕ್ಯಾನ್ ಗೋ ಫಾರ್ ಇಟ್. ನ್ಯೂ ಆಪರ್ಚುನಿಟಿಗೆ ದೇ ಕ್ಯಾನ್ ಗೋ ಫಾರ್ ಇಟ್. ಈಗ ರೀಸೆಂಟಾಗಿ ಯಾರಾದರೂ ಕಾರ್ಮಿಕ್ ಸೈಕಲ್ಸಿಂದ ಹೊರಗೆ ಬಂದಿದ್ರೆ, ಕಾರ್ಮಿಕ್ ಪ್ಯಾಟರ್ನ್ಸಲ್ಲಿ ಹೊರಗೆ ಬಂದಿದ್ರೆ, ಸೊ ಬೆಟರ್ ನೀವೇನು ಮಾಡಿ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳಿ, ಅಟ್ಲೀಸ್ಟ್ ಫಾರ್ 2 ಮಂತ್ 3 ಮಂತ್. ನಿಮಗೆ ಹೀಲಿಂಗ್ ಆಗೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ. ನಿಮ್ಗೆ ಏನಾದರೂ ಹೀಲಿಂಗ್ ಸೆಷನ್ಸ್ ಬೇಕು ಅಥವಾ ಗೈಡೆಡ್ ಏನಾದರೂ ಬೇಕು, ಮೆಡಿಟೇಷನ್ಸ್ ಆಗಿರ್ಬೋದು, ಅಥವಾ ಯಾವ ಥರ ಹೀಲಿಂಗ್ ಸೆಷನ್ಸ್ನ ಮಾಡ್ಕೊಬೇಕು, ಯಾವ ಥರ ಹೀಲ್ ಮಾಡ್ಕೋಬೇಕು ಗೊತ್ತಿಲ್ಲ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಅದರದ್ದೇ ಒಂದು ಸಣ್ಣ ಸಣ್ಣ ಸೀರೀಸ್ನ ಮಾಡಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಆ ಥರ ಫಸ್ಟ್ ಹೀಲಪ್ ಆದ್ರ ಮೇಲೆ ಯು ಕ್ಯಾನ್ ಗೋ ಫಾರ್ ದಿಸ್, ಬಿಕಾಸ್ ಇಟ್ ಇಸ್ ರಿಯಲಿ ಮೆಂಟ್ ಫಾರ್ ಯು. ಇಟ್ ವಿಲ್ ಬಿ ದೇರ್ ಫಾರ್ ಯು. ನೋ ನೀಡ್ ಟು ವರಿ ಅಲ್ವಾ. ಅದೆಷ್ಟೇ ವರ್ಷ ಆದರೂ ನಮಗೋಸ್ಕರ ಅವರು ಇದ್ದೇ ಇರ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ನಿಮಗೆ ಇದೆಲ್ಲ ನೀವು ಅನುಭವಿಸಿದ್ರಲ್ಲ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಕಾನ್ಫ್ಲಿಕ್ಟ್ಸು, ಆಮೇಲೆ ಫ್ಯಾಮಿಲಿಯಲ್ಲಿ ಕಾನ್ಫ್ಲಿಕ್ಟ್ಸು, ಆಮೇಲೆ ಲಾಸ್ ಆಫ್ ಮನಿ, ಆಮೇಲೆ ರಿಸೋರ್ಸಸ್ ಇಲ್ಲ, ತುಂಬ ಕಷ್ಟಪಟ್ರಿ, ನೀವು ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಟ್ಟಿದ್ರೆ, ಇದೆಲ್ಲ ನೀವು ಅನುಭವಿಸಿದ್ದು ಏನಕ್ಕೆ ಅಂತಂದರೆ, ಗಾಡ್ ವಾಂಟ್ಸ್ ಯು ಟು ಬಿಕಮ್ ಅ ಮೆಚೂರ್ಡ್ ಪರ್ಸನ್. ಓಕೆ, ಆ ಥರ ನೀವು ಆಗಬೇಕು. ಕಂಟ್ರೋಲ್ ತಗೋಬೇಕು, ನಿಮ್ಮ ಎಮೋಷನ್ಸ್ ಮೇಲೆ ನೀವು ಕಂಟ್ರೋಲ್ ತಗೋಬೇಕು. ಗಾಡ್ ನಿಮ್ಗೆ ಹೇಳ್ತಿರೋದೇನು, ಅಪ್ಕಮಿಂಗ್ ಫ್ಯೂಚರ್ ನಿಮ್ಗೆ ಯಾಕೆ ಇದೆಲ್ಲ ಕೊಟ್ಟೆ ನಾನು ಅಂತಂದರೆ, ಈ ಪೇನ್ಸ್ ಎಲ್ಲ ನಿಂಗೆ ಯಾಕಪ್ಪ ಕೊಟ್ಟಿದ್ದೀನಿ, ಯಾಕೆ ಅಂದರೆ ನೀನು ನಿನ್ನ ಎಮೋಷನ್ಸ್ ಮೇಲೆ ನೀನು ಕಂಟ್ರೋಲ್ ತಗೋ. ಓಕೆ, ಎಲ್ಲದಕ್ಕೂ ನೀನು ರಿಯಾಕ್ಟ್ ಮಾಡಬೇಡ. ಲರ್ನ್ ಟು ರೆಸ್ಪಾನ್ಸ್ನ ಮಾಡು. ರಿಯಾಕ್ಷನ್ ಸಣ್ಣ ಸಣ್ಣದಕ್ಕೂ ರಿಯಾಕ್ಷನ್ಸ್ನ ಕೊಡಬೇಡ. ಕೋಪ ಮಾಡ್ಕೊಬೇಡ, ತಾಳ್ಮೆ ಕಲಿ. ಓಕೆ, ಆ್ಯಂಡ್ ಯಾರ ಹತ್ರ ಹೆಂಗೆ ಬಿಹೇವ್ ಮಾಡಬೇಕು, ಫ್ಯಾಮಿಲಿ ಜೊತೆ ಎಷ್ಟು ಪ್ರೀತಿಯಿಂದ ಇರಬೇಕು, ಎಷ್ಟು ತಾಳ್ಮೆಯಿಂದ ಇರಬೇಕು, ಇದನ್ನೆಲ್ಲ ನೀನು ಕಲಿಯೋದಕ್ಕೋಸ್ಕರ ನಿಂಗೆ ಅದಷ್ಟು ಲೆಸನ್ಸನ್ನು ಕೊಟ್ಟಿದ್ದು. ಫ್ಯಾಮಿಲಿಯಿಂದ ದೂರ ಇದ್ದಾಗ ತಾನೇ ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗುತ್ತೆ, ಜೊತೆಲಿದ್ದಾಗ ಏನೂ ಗೊತ್ತಾಗೋದಿಲ್ಲ. ಅದೇ ಥರ ಒಂದು ಮೆಚೂರ್ಡ್ ಪರ್ಸನ್ ಆಗಿ ಒಂದು ಏನು ಹೇಳ್ತಾರೆ, ಇಟ್ಸ್ ಲೈಕ್ ಆಲ್ಮೋಸ್ಟ್ ಯು ಹ್ಯಾವಿಂಗ್ ಅ ಲಾಟ್ ಆಫ್ ನಾಲೆಡ್ಜ್ ಅಂತ. ಎಲ್ಲ ಏರಿಯಾಸಲ್ಲೂ ನಿಮಗೆ ನಾಲೆಡ್ಜ್ ಇರುವಂತಹ ಪರ್ಸನ್ ಆಗಿ, ಇನ್ನೊಬ್ಬರಿಗೆ ಗೈಡ್ ಮಾಡುವಂಥ ಪರ್ಸನ್ ಆಗಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಲಿಕ್ಕೆ ಇಷ್ಟೆಲ್ಲ ನಿಮಗೆ ಪೇನ್ಸನ್ನು ಕೊಟ್ಟಿರೋದು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಇನ್ನೊಂದು ಮೆಸೇಜ್ ಏನಿದೆ ಅಂತಂದರೆ, ಸ್ವಲ್ಪ ಇಂಪಲ್ಸಿವ್ ಆಗಿ ಆ್ಯಕ್ಟ್ ಮಾಡೋ ಚಾನ್ಸ್ ಇರುತ್ತೆ 999 ಪೋರ್ಟಲ್ನ ಎಫೆಕ್ಟಿಂದಾಗಿ. ಸೊ ಅಂದರೆ ತುಂಬ ಅಗ್ರೆಷನಲ್ಲಿ ಆ್ಯಂಗ್ರಿಯಿಂದ, ತುಂಬ ಕೋಪದಿಂದ ಸಡನ್ನಾಗಿ ಡಿಸಿಷನ್ ಮಾಡಿಬಿಡೋದು, ಸಡನ್ನಾಗಿ ಮುನ್ನುಗ್ಬಿಡೋದು, ಈ ಥರದ ಒಂದು ಇಂಪಲ್ಸಿವ್ ಆ್ಯಕ್ಷನ್ಸ್ನ ಮಾಡಬೇಡಿ. ತಾಳ್ಮೆಯಿಂದ ಹೋಗಿ ಅಂತ. ಬಿ ರೆಡಿ ಆ್ಯಸ್ ಎ ವಾರಿಯರ್, ಏನು ಟು ಫೈಟ್ ವಿತ್ ದ ಲೈಫ್. ಬಟ್ ಹಾಗಂತ ಇಂಪಲ್ಸಿವ್ ಆ್ಯಕ್ಷನ್ಸ್ನ ಮಾಡಬೇಡಿ, ಬಟ್ ಮುಂದೆ ನುಗ್ಗಿ ನಿಂತ್ಕೊಂಡ್ಲೇಬೇಡಿ. ಬಟ್ ಹಾಗಂತ ಯೋಚನೆ ಮಾಡದೇನೆ ಕಾಲಿಡಬೇಡಿ. ಯೋಚನೆ ಮಾಡಿ ಕಾಲಿಡಿ. ಖಂಡಿತವಾಗ್ಲೂ ನಿಮಗೆ ಹೊಸ ಆಫರ್ಸ್ಗಳು ಬರ್ತಾ ಇದೆ. ಎಸ್ಪೆಷಲಿ ನನಗೆ ಇಲ್ಲಿ ಇನ್ನೊಂದು ಮೆಸೇಜ್ ಏನು ಸಿಗ್ತಾ ಇದೆ ಅಂತ ಅಂದರೆ, ಜಾಬ್ ರಿಲೇಟೆಡ್, ಕರಿಯರ್ ರಿಲೇಟೆಡ್ ತುಂಬ ಜನ ಸಫರ್ ಆಗಿದ್ದೀರಲ್ಲ, ಸೊ ಅವರಿಗೆಲ್ಲ ಒಂದು ಬ್ರೇಕ್ ಥ್ರೂ ಅಂತಲೇ ಹೇಳ್ಬೋದು. ಒಂದು ಯಾವ ಥರ ಟ್ರಾನ್ಸ್ಫಾರ್ಮೇಷನಲ್ಲಿ ನೀವು ಆಗ್ತೀರಾ ಅಂದರೆ, ನೆಕ್ಸ್ಟ್ ಸಿಗೋ ನಿಮಗೆ ಜಾಬ್ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಸಿಗೋ ಆಪರ್ಚುನಿಟಿಯಿಂದ ನೀವು ಗ್ರೋ ಆಗೋದಿರ್ಬೋದು, ನೆಕ್ಸ್ಟ್ ಲೆವೆಲಲ್ಲಿ ಗ್ರೋ ಆಗ್ತೀರಾ. ಪ್ಲೀಸ್ ಇದನ್ನ ನೋಡಿ ನೀವು ಖಂಡಿತ ಇದ್ರಂತೆ ಆಗಿ, ಅದಾದ್ರ ಮೇಲೆ ನೆನಪಿಂದ ಬಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ, ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ತುಂಬ ಜನ ಒಂದು ಡಿಪ್ರೆಷನಲ್ಲಿ ಇರ್ತಾರಲ್ಲ, ಆ ಫೇಸಿಂದ ಹೊರಗೆ ಬರೋಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಒಂದು ಹೋಪ್ಸನ್ನು ಕಳ್ಕೊಂಡಿರ್ತಾರೆ ಲೈಫಲ್ಲಿ, ಅಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದನ್ನ ಮಾಡಿ. ಐ ಥಿಂಕ್ ಸಾಕು ಮೆಸೇಜಸ್ಸು. ಒಂದು ಮೊನಾಲಜಿ ಗೈಡೆನ್ಸ್ನ ತಗೊಳ್ಳೋಣ. ಓಕೆ, ಅದೇ ಸೊ ಐ ಥಿಂಕ್ ಎಲ್ಲದೂ ಆಲ್ಮೋಸ್ಟ್ ಚೆನ್ನಾಗಿ ಕವರ್ ಅಪ್ ಮಾಡಿದ್ದೀನಿ, ಯಾವುದೂ ಬ್ಯಾಲೆನ್ಸ್ ಇಟ್ಟಿಲ್ಲ. give a minute, I will cross check once again. ತುಂಬ ಜನಕ್ಕೆ ಇಲ್ಲಿ ರೆಸ್ಟ್ ಮಾಡುವಂಥ ಟೈಮ್ ಇದೆ. ಅಂದರೆ ಈ ಪೋರ್ಟಲಲ್ಲಿ ರೆಸ್ಟ್ ಬೇಕು. ಇಷ್ಟು ದಿನ ಭಾಳ ದುಡ್ದು ದಂಡಿದ್ದೀರಾ, ಮತ್ತು ಮೆಂಟಲಿ ತುಂಬ ಸುಸ್ತಾಗಿದ್ದೀರಾ. ಥಿಂಕ್ ಮಾಡಿ ಬೇರೆಯವ್ರ ಮಾತು ಕೇಳಿ ಒಂಥರ ನಿಮಗೆ ನೀವು ಟೈಮ್ ಕೊಟ್ಟಿಲ್ಲ. ಫಿಸಿಕಲಿ ಮೆಂಟಲಿ ಒಂಥರ ಟಯರ್ಡ್, ಎಕ್ಸಾಸ್ಟೆಡ್ ಫೀಲಲ್ಲಿ ಇರ್ತೀರಾ. ಯು ನೀಡ್ ಟು ಟೇಕ್ ಅ ಬ್ರೇಕ್, ಯು ನೀಡ್ ಟು ಟೇಕ್ ಅ ರೆಸ್ಟ್. ಓಕೆ, ಒಂದು 2 days ರಜಾ ಹಾಕ್ಬಿಡಿ, ಆರಾಮಾಗಿ ರೆಸ್ಟ್ ಮಾಡಿ, ಒಂದು ಪೀಸ್ಫುಲ್ ಆಗಿರೋ ಜಾಗದಲ್ಲಿ ಒಂದು ಮೆಡಿಟೇಷನ್ನ ಮಾಡಿ, ನಿಮಗೆ ಅಂತ ನೀವು ಟೈಮ್ ಕೊಡಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆವಾಗ ಮಾತ್ರ ನೀವು ಅನಲೈಸ್ ಮಾಡೋಕ್ಕಾಗತ್ತೆ. ಓಕೆ, ಇಲ್ಲಿವರೆಗೂ ನೀವೆಲ್ಲ ಏನು ಶ್ರಮ ಹಾಕಿದ್ದೀರಲ್ವಾ, ಯಾವುದೇ ವಿಷಯದಲ್ಲಾಗಿರ್ಬೋದು, ಒಂದು ನಿಮ್ಮ ಕರಿಯರಲ್ಲಿ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅದು ಕಾರ್ಮಿಕ ಅಂದರೆ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಹೋಗಿದ್ದೇ ಒಳ್ಳೇದು, ಹೋಗೋದೆಲ್ಲ ಹೋಗಲಿ, ನಿಮ್ಮ ಹತ್ರ ಇರೋದೆಲ್ಲ ಇರಲಿ. ನಿಮ್ಮ ಹತ್ರ ಏನಿದೆ ಅದು ಮಾತ್ರ ನಿಮ್ಮದು, ಹೋಗಿದ್ದು ಯಾವುದು ನಿಮ್ದಲ್ಲ. ಸೊ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಆ ತಾಳ್ಮೆನ ಕಲಿಸ್ತಾ ಇದೆ. ನಾನು ಹೇಳಿದೆ ಅಲ್ಲ, ತಾಳ್ಮೆನ ನಿಮಗೆ ತುಂಬ ಕಲಿಸ್ತಾ ಇದೆ. 555 ಏಂಜಲಿಕ್ ನಂಬರ್ ಯಾರೆಲ್ಲ ನೋಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಬಿಕಾಸ್ ಇಲ್ಲಿ 5 ನಂಬರ್ಸು ಜಾಸ್ತಿ ಇದೆ. ಆ್ಯಂಡ್ ಮತ್ತೆ 222 ಯಾರು ನೋಡ್ತಾ ಇದ್ದೀರಾ, ಓಕೆ. ಆಮೇಲೆ 666
10-10. ಇವರಿಗೆಲ್ಲ ಏನ್ ಮೆಸೇಜ್ ಅಂತ ಮೇನ್ ಆಗಿ ಏನ್ ಮೆಸೇಜ್ ಅಂದ್ರೆ ನಿಮ್ಗೆ ಜೀವನದಲ್ಲಿ ಒಂದು ಬಿಗ್ ಚೇಂಜ್ ಬರ್ತಾ ಇದೆ, ಬಿಗ್ ಬ್ರೇಕ್ ಥ್ರೂ ಬರ್ತಾ ಇದೆ, ಅಂಡ್ ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್. ಕೆಲವೊಮ್ಮೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ನಮಗೆ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಐ ನೋ ದಟ್ ಬಿಕಾಸ್ ನಾನು ಅದನ್ನ ಗೊತ್ತು ಮಾಡಿರೋದಕ್ಕೆ ನಾನು ಇಷ್ಟೆಲ್ಲ ಕುತ್ಕೊಂಡು ನಿಮ್ಗೆ ಹೇಳೋದಕ್ಕಾಗ್ತಿರೋದು. ಬಿಕಾಸ್ ಐ ಹ್ಯಾವ್ ಆಲ್ ದಟ್ ನಾಲೆಜ್ ಪರ್ಸನಲಿ ಎಕ್ಸ್ಪೀರಿಯನ್ಸ್ಡ್ ಅಂಡ್ ತುಂಬಾ ಜನ ನೋಡಿರೋದು, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿರೋದು, ಆಲ್ ದೋಸ್ ಇರೋದಕ್ಕೆ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳಕ್ ಸಾಧ್ಯ ಅಲ್ವಾ. ಸೊ ಅದು ತುಂಬಾನೇ ಕಷ್ಟ. ಬಟ್ ಒನ್ಸ್ ಯು ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್, ದ ಲೈಫ್ ಅನ್ಫೋಲ್ಡ್ ಆಗುತ್ತಲ್ಲ, ದಟ್ ವಾಸ್ ವೆರಿ 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 ಬ್ಯೂಟಿಫುಲ್. ಆ ಒಂದು ಫಿಯರ್ ಇಂದ, ಆಂಗ್ಸೈಟಿಯಿಂದ, ಡೌಟ್ಫುಲ್ನೆಸ್ ಇಂದ ನೀವು ಹೊರಗೆ ಬಂದು ಲೈಫ್ ನೋಡೋ ರೀತಿನೇ ಬೇರೆ ಆಗುತ್ತೆ. ಆ್ಯಂಡ್ ಆ ಯೂನಿವರ್ಸ್ ಕಳಿಸುವಂತ ಬ್ಲೆಸ್ಸಿಂಗ್ಸ್ ಇರುತ್ತಲ್ಲ, ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂತಂತ ಬ್ಲೆಸ್ಸಿಂಗ್ಸ್ ಅನ್ನು ಅವ್ರು ಕಳಿಸ್ತಾರೆ. ಅಂಡ್ ದ ಬೆಸ್ಟ್ ಇರುತ್ತೆ ಅದು, ರಿಯಲಿ ಬೆಸ್ಟ್ ಇರುತ್ತೆ. ಸೊ ನಾವು ಅನ್ಕೊಂತೀವಿ ನನಗೆ ಈಗ ಸಿಕ್ಕಿದೆಯಲ್ಲ ಅದೇ ಬೆಸ್ಟ್ ಅಪ್ಪ ಅನ್ಕೊಂತೀವಿ. ಅದು ಬೆಸ್ಟ್ ಇರಲ್ಲ. ಸೊ ಹಂಗಾಗಿ ದೇವ್ರು ಏನ್ ಮಾಡ್ತಾರೆ, ಅದು ನಿನಗೆ ಬೆಸ್ಟ್ ಇಲ್ಲ ಅಂತ ಹೇಳಿ, ನಿನಗೆ ಪೇನ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅದನ್ನ ಕಿತ್ಕೊಂತಾರೆ. ಜಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಮಕ್ಕಳು ಏನೋ ಒಂದು ಇಟ್ಕೊಂಡು ಆಟ ಆಡ್ತಿರ್ತಾರೆ, ಬಟ್ ಅದೇನೋ ಶಾರ್ಪ್ ಥಿಂಗ್ಸ್ ಇರುತ್ತೆ. ಆ ಶಾರ್ಪ್ ಇರೋದು ಕಣ್ಣಿಗೆ ಚುಚ್ಚಿಬಿಡುತ್ತೆ. ಮಕ್ಳು ಎಲ್ಲರೂ ಚುಚ್ಕೊಂಡ್ಬಿಡ್ತಾರೆ, ನಾವೇನ್ ಮಾಡ್ತೀವಿ, ಕಿತ್ಕೊಂತೀವಲ್ವಾ, ಬೇಡ ಬೇಡ ಇದು ಬೇರೆ ಕೊಡ್ತೀನಿ ನಾನು ಅಂತ. ಬಟ್ ಮಕ್ಳು ಏನ್ ಮಾಡ್ತಾರೆ ಗೊತ್ತಿರಲ್ಲ, ಹಠ ಮಾಡ್ತಾರೆ, ಇಲ್ಲ ನಂಗೆ ಅದೇ ಬೇಕು ಅಂತ. ಯಾಕಂದ್ರೆ ಮಕ್ಳಿಗೆ ಅದು ಗೊತ್ತಿರಲ್ಲ, ಅದರಿಂದ ನನಗೆ ಹಾನಿ ಆಗುತ್ತೆ, ನಂಗೆ ಪ್ರಾಬ್ಲಮ್ ಆಗುತ್ತೆ, ಪೇನ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಸಿಂಪಲ್ ಆಸ್ ಲೈಕ್ ದಟ್. ಸೊ ಯೂನಿವರ್ಸ್ ಕೂಡ ಅದನ್ನ ನೋಡುತ್ತೆ. ನಮ್ ಬೆನ್ನ ಹಿಂದೆ ಅವ್ರು ಏನ್ ಮಾಡ್ತಿದ್ದಾರೆ, ನಮ್ ಜೊತೆ ಇರೋರು ಯಾವ ರೀತಿ ನಮ್ಮ ಟ್ರಸ್ಟ್ ನ ಬ್ರೇಕ್ ಮಾಡ್ತಾ ಇದಾರೆ, ಯಾವ ರೀತಿ ನಮ್ ಬೆನ್ನಿಂದ ಮಾತಾಡ್ತಾರೆ, ಏನ್ ಯೋಚನೆ ಮಾಡ್ತಾ ಇದಾರೆ, ಎಲ್ಲವನ್ನು ನೋಡಿನೇ ಆಮೇಲೆ ಸ್ಪಿರಿಚುವಲಿ ನಾವು ಗ್ರೋ ಆಗೋದಕ್ಕೆ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಿರಲ್ಲ. ನಮ್ ಜೊತೆ ಇರೋರು ಅವ್ರು ಇದ್ದಾಗ ನಾವ್ ಯಾವಾಗ್ಲೂ ಆಂಗ್ಸೈಟಿಯಲ್ಲಿ, ಸ್ಟ್ರೆಸ್ ಅಲ್ಲಿ, ಟೆನ್ಷನ್ಸ್ ಅಲ್ಲೇ ಇರ್ತೀವಿ, ಅಥವಾ ಯಾವಾಗ್ಲೂ ಬರೀ ಅವ್ರ ನೀಡ್ಸ್ ನ ಫುಲ್ಫಿಲ್ ಮಾಡೋದ್ರಲ್ಲೇ ನಾವು ಇನ್ವಾಲ್ವ್ ಆಗಿರ್ತೀವಿ. ಇಂಥದೆಲ್ಲ ಇದ್ದಾಗ ಹೌ ಇಟ್ ಇಸ್ ಪಾಸಿಬಲ್? ನಿನ್ನನ್ನು ನೀನ್ ಹೇಗ್ ನೋಡ್ಕೊಂತೀಯ? ದೇವ್ರು ಕಳ್ಸಿರೋದು ಏನಕ್ಕೆ? ಫಸ್ಟ್ ನಿನ್ನನ್ನು ನೀನ್ ಚೆನ್ನಾಗಿ ನೋಡ್ಕೊ, ನಿನ್ನನ್ನು ಸೆಲ್ಫ್ ಲವ್ ಮಾಡು, ನೀನ್ ಸ್ಪಿರಿಚುಲಿ ಇನ್ಕ್ಲೈಂಡ್ ಆಗೋ, ಜೊತೆಗೆ ಅದನ್ನ ಕರ್ಕೊಂಡು ಹೋಗು ಅಂತ ಹೇಳಿರೋದು. ಯಾವಾಗ್ಲೂ ನೀನೇನ್ ಸೇವಕಿ ಅಲ್ಲ, ಸೇವಕ ಅಲ್ಲ. ಒಬ್ರಿಗೆ ನೀನ್ ಯಾವಾಗ್ಲೂ ಅದನ್ನೇ ಮಾಡ್ಕೊಂಡು ಕೊಡೋದಕ್ಕೆ ಅಲ್ವಾ. ದಟ್ಸ್ ಆ ಸಿಂಪಲ್. ಲವ್ ಅನ್ನೋದು ಒಂದು ವಾಸ್ಟ್ ಸಬ್ಜೆಕ್ಟ್ ಅದು ಆಕ್ಚುಲಿ ಮಾತಾಡಕ್ ಹೋದ್ರೆ. ಬಟ್ ಅದು ಏನಂದ್ರೆ ಅದು ಮ್ಯೂಚುವಲ್ ಥಿಂಗ್ಸ್ ಇರುತ್ತೆ. ಸೊ ಒಬ್ರಿಗೆ ಕಡೆಯಿಂದಾನೇ ಮಾಡೋದು, ಒಬ್ರಿಗೆ ಮಾಡೋದು ಆತರ ಇರೋದಿಲ್ಲ ಅಲ್ವಾ. ಅಂಡ್ ಡಾಮಿನೆನ್ಸ್ ಕೂಡ ಇರಲ್ಲ ಅದರಲ್ಲಿ. ಲವ್ ಅಲ್ಲಿ ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ತುಂಬಾ ಪೀಸ್ಫುಲ್ ಆಗಿ ಹೋಗುವಂಥದ್ದು. ಕಾನ್ಫ್ಲಿಕ್ಟ್ಸ್ ಇರಲ್ಲ ಅಂತಲ್ಲ, ಜಗಳ ಇರಲ್ಲ ಅಂತಲ್ಲ, ಬಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅದು ಹೋಗ್ತಾ ಇರುತ್ತೆ. ಈವನ್ ಜಗಳ ಆಡಿದ್ರು ಜಗಳದಲ್ಲೂ ಕೂಡ ಒಂದು ಪ್ರೀತಿ ಇರುತ್ತೆ. ಸೊ ಆ ತರ. ಓಕೆ, ಲೆಟ್ ಸಿ ಮೊನಾಲಜಿ ಗೈಡೆನ್ಸ್ ಏನಿದೆ ಅಂತ. ಬಿಕಾಸ್ ನಿನ್ನೆ 7 ಅಲ್ವಾ, ನಿನ್ನೆ ಫುಲ್ ಮೂನ್ ಆಗಿದೆ, ಗ್ರಹಣ ಇತ್ತು, ರೆಡ್ ಮೂನ್ ಆಗಿದೆ, ವೆರಿ ವೆರಿ ಹೈ ಎನರ್ಜೀಸ್ ಇದೆ. ಬಟ್ ನಿಜವಾಗ್ಲೂ ಎಷ್ಟು ರಿಲೇಟೆಡ್ ಕಾರ್ಡ್ಸ್ ಬಂದಿದೆ ಅಂತ ಅಂದ್ರೆ, ಐ ವಾಸ್ ಎಕ್ಸ್ಪೆಕ್ಟೆಡ್ ಈ ತರ ಬರುತ್ತೆ ಅಂತ. ಓ 2 ಕಾರ್ಡ್ಸ್. ಸಿ, ಓ ಮೈ ಗಾಡ್, ಹೌ ಇಟ್ಸ್ ಪಾಸಿಬಲ್. ಯಾ, yes, thank you universe, I love you so much. Thank you for guiding me, thank you for guiding my viewers, thank you for blessing all of us. Okay, see, the end of a tough cycle approaches. See, ನಾನೇನು ಅಲ್ಟೆ ತೆಗ್ದಿಲ್ಲಪ್ಪ. See, I just prayed to God and I pulled it out. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಗ್ಗಿಂಗ್ ದ ಸೇಮ್ ಮೆಸೇಜ್. ಅವ್ರು ಏನ್ ಹೇಳ್ತಿದ್ದಾರೆ, ವರಿ ಮಾಡ್ಬೇಡಿ, ತುಂಬಾ ಜನಕ್ಕೆ ತುಂಬಾ ಪೇನ್ಫುಲ್ ಸಿಚುವೇಶನ್ಸ್ ಹೋಗ್ತಾ ಇದೆ ಈ ಟೈಮಲ್ಲಿ. ದ ಎಂಡ್ ಆಫ್ ಅ ಟಫ್ ಸೈಕಲ್. ಇಲ್ಲಿವರೆಗೂ ಟಫ್ ಸೈಕಲ್ ಏನಿತ್ತು ಅದು ಎಂಡ್ ಆಗ್ತಾ ಇದೆ. ಫುಲ್ ಮೂನ್ ಇನ್ ಕ್ಯಾಪ್ರಿಕಾರ್ನ್, ಮಕರ ರಾಶಿ. ಓಕೆ, ಸಿ, ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, 2 ದಿವಸ ರಜಾ ಹಾಕ್ರಿ, ಆರಾಮಾಗಿ ಸೈಲೆಂಟ್ ಆಗಿ ಇರೋ ಪ್ಲೇಸ್ ಅಲ್ಲಿ ಮೆಡಿಟೇಷನ್ ಮಾಡಿ, ನಿಮ್ಗೆ ನೀವು ಟೈಮ್ ನ ಕೊಡಿ, ರೆಸ್ಟ್ ಮಾಡಿ, ಸೆಲ್ಫ್ ಲವ್ ಮಾಡಿ ಅಂತ ಈಗ ಅದೇ ಬಂದಿದೆ. ಮೆಡಿಟೇಟ್ ಅಂಡ್ ಕಂಟಂಪ್ಲೇಟ್ ಅಂತ. ನ್ಯೂ ಮೂನ್ ಇನ್ ಪೈಸಸ್. ನೆಕ್ಸ್ಟ್ ನ್ಯೂ ಮೂನ್ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಿಮ್ದೆಲ್ಲ ಸಾರ್ಟ್ ಔಟ್ ಆಗುತ್ತೆ. ನಥಿಂಗ್ ಟು ವರಿ. ಓಕೆನಾ? ಬ್ಯೂಟಿಫುಲ್. ಮೀನರಾಶಿ ಮತ್ತೆ ಕ್ಯಾಪ್ರಿಕಾರ್ನ್, ಮಕರ ರಾಶಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ ಅಸ್, 3 more cards. ತುಂಬಾ ಜನ ನೋಡ್ತಿರ್ತಾರಲ್ವಾ, ಸ್ವಲ್ಪ ಜಾಸ್ತಿ ತಗೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು ರಾಧಾ ಕೃಷ್ಣ. ಥ್ಯಾಂಕ್ ಯು. ಪ್ಲೀಸ್ ಗೈಡ್ ಅಸ್. Your hard work is paying off. Wait, I will show you. Thank you so much. Thank you angels. Thank you Radha Krishna. Thank you for guiding us. 2 more cards, please guide us. 2 more cards, please guide us. Thank you. Yes, God, I connected to your energy, God. Thank you so much, God. Thank you. And I love you. I know you love me so much. Yes, beautiful. I'll take this also. Wow, amazing. I just loved it. Wait, I'm so excited, really excited. ಎಷ್ಟು ಬ್ಯೂಟಿಫುಲ್ ಬಂದಿದೆ ನೋಡಿ. I will tell you. See, ಇದು your hard work is paying off. ಓಕೆ, ನಾನು ಇಲ್ಲಿ ಏನು ಹೇಳ್ದೆ, ತುಂಬಾ ಜನ ಹಾರ್ಡ್ ವರ್ಕ್ ಮಾಡಿದ್ದೀರಾ, ಬಟ್ ಪೇಷನ್ಸ್ ಇಂದ ವೇಟ್ ಮಾಡ್ತಿದ್ದೀರಾ, ಬೇಜಾರಲ್ಲಿ ಹೋಗಿದ್ದೀರಾ. ಏನಪ್ಪಾ ಇಷ್ಟೆಲ್ಲ ಕಷ್ಟಪಟ್ಟೆ, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ನನ್ನ ಪ್ರೊಫೆಷನಲ್ ಆಗಿರ್ಬೋದು, ಎಷ್ಟು ಕಷ್ಟಪಟ್ಟೆ ನಾನು, ಯಾಕೆ ನನಗೆ ರಿಸಲ್ಟ್ ಸಿಗ್ತಿಲ್ಲ ಅಂತ ನಾನು ಅವಾಗಲೇ ಹೇಳ್ದೆ. ಬೇಕಾದ್ರೆ ಕ್ಲಿಪ್ನ ಹಿಂದೆ ಹಾಕಿ ನೋಡಿ ನಾನು ಹೇಳಿದ್ದೀನ ಇಲ್ಲ ಅಂತ. ಸಿ,
ಆ್ಯಂಡ್ ದ ಮೊನಾಲಜಿ ಗೈಡೆನ್ಸ್ ಏನು ಹೇಳ್ತಿದ್ದಾರೆ, ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ದಿಸ್ ಇಸ್ ದ ಪರ್ಫೆಕ್ಟ್ ರೀಡಿಂಗ್. ಪರ್ಫೆಕ್ಟ್ ಅಂದರೆ ವೆರಿ ವೆರಿ ಪರ್ಫೆಕ್ಟ್ ರೀಡಿಂಗ್. ಬಿಕಾಸ್ ಈ ಒಂದು ಕಾರ್ಡ್ಸ್ ಏನು ಹೇಳಿದೆಯೋ ದ ಸೇಮ್ ಎನರ್ಜಿ ಮ್ಯಾಚ್ ಅಪ್ ಚೆನ್ನಾಗಾದ್ರೆ ದಟ್ ಇಸ್ ಅ ಪರ್ಫೆಕ್ಟ್ ರೀಡಿಂಗ್ ಅದು. ಸಿ, ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್, ನ್ಯೂ ಮೂನ್ ಇನ್ ಕ್ಯಾಪ್ರಿಕಾನ್. ವಾವ್, ಅಮೇಝಿಂಗ್ ಬಾ. ಮಕರ ರಾಶಿಯವ್ರು ನೋಡಿ ತುಂಬಾ, ಐ ಥಿಂಕ್ ನನಗೆ ಇನ್ನೊಂದು ಮೆಸೇಜ್ ಏನ್ ಸಿಗ್ತದೆ ಅಂದ್ರೆ, ಮಕರ ರಾಶಿಯಲ್ಲಿ ಇರೋರೆ ತುಂಬಾ ಒಂದು ಸ್ಟ್ರಗಲ್ಡ್ ಪ್ರೆಸೆಂಟ್ಲಿ ಅನುಭವಿಸ್ತಿದ್ದೀರಾ ಅಂತ ಒಂದು ಮೆಸೇಜ್ ಸಿಗ್ತಾ ಇದೆ ನನಗೆ. ಪ್ಲೀಸ್ ಅದೇನಾದ್ರು ನಿಜ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆ, ಅಂಡ್ ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕಾಲಿಟಿ. ಓಕೆನಾ? ಸೊ ಸ್ಪಿರಿಚುಲಿ ನೀವು ಇನ್ಕ್ಲೈನ್ ಆಗೋದಕ್ಕೆ ನಿಮ್ಮ ಜೊತೆ ಇರ್ತಕ್ಕಂಥ ಪರ್ಸನ್ಸ್ ಒಳ್ಳೆಯವರು ಇರಲ್ಲ, ಹಾಗಾಗಿ ದೇವ್ರು ರಿಮೂವ್ ಮಾಡ್ತಾರೆ ಅಂತ ನಾನು ಹೇಳಿದ್ದೆ. ಬಟ್ ನಿಮ್ಮ ಒಂದು ಕರ್ತವ್ಯ ಏನು ಅಂತ ಅಂದ್ರೆ, ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಸ್ಪಿರಿಚುಯಾಲಿಟಿ ಅಂಡ್ ದ ಪ್ರಾಕ್ಟಿಕಾಲಿಟಿನ ನೀವು ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ಇನ್ನೊಂದು ಏನಂದ್ರೆ, ತುಂಬಾ ಎಮೋಷನಲಿ ನೀವು ಹೋಗ್ತಿರಲ್ವಾ, ಅದು ಆಕ್ಚುಲಿ ರಾಂಗ್ ಥಿಂಗ್. ನಾವು ಮಾಡೋ ತಪ್ಪದೇ ಆಗುತ್ತೆ. ತುಂಬಾ ಎಮೋಷನಲಿ ತುಂಬಾ ಅಟ್ಯಾಚ್ಡ್ ಆಗಿ ಹೋದಾಗ ನಾವು ಲೆಸನ್ಸ್ ಅನ್ನ ಕಲಿಬೇಕಾಗುತ್ತೆ. ಅವಾಗ ನಾವು ಸೆಲ್ಫ್ ಲವ್ ಅನ್ನ ಮರ್ತು ಬಿಡ್ತೀವಿ. ಬಿಯಾಂಡ್ ದ ಲಿಮಿಟ್ ನಮ್ಮನ್ನು ನಾವು ಪುಷ್ ಮಾಡ್ತೀವಿ, ಅದು ರಾಂಗ್ ಥಿಂಗ್ ಆಗುತ್ತೆ. ಸರಿನಾ? ಅಂಡ್ ಮೀನರಾಶಿನೂ ತುಂಬಾ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇದು ಬ್ಯೂಟಿಫುಲ್ ಯಾಕೆ ಹೇಳಿದೆ ಅಂತಂದ್ರೆ, ವೇಟ್ ಐಲ್ ಟೆಲ್ ಯು. ಅ ಫೇರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್, ಫುಲ್ ಮೂನ್ ಇನ್ ಏರಿಸ್, ಮೇಷರಾಶಿ. ಓಕೆ, ಅ ಫೈರಿ ಕ್ಲೈಮ್ಯಾಕ್ಸ್, ಅದೇ ಇಲ್ಲಿವರೆಗೆ ಏನ್ ಟಫ್ ಸೈಕಲ್ ಹೋಗ್ತಿತ್ತಲ್ಲ, ದ ಎಂಡ್ ಆಫ್ ಅ ಟಫ್ ಸೈಕಲ್ ಅಪ್ರೋಚಸ್, ದ ಫೈರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್. ಯಾರಾದ್ರೂ ತುಂಬಾ ಮೋಸಕ್ಕೊಳಗಾಗಿದ್ರಲ್ಲ, ಸೊ ನೀವು ವೆಯ್ಟ್ ಮಾಡ್ತಿರ್ತಾರಲ್ಲ, ಇಲ್ಲ ನನಗೆ ಈ ತರ ಮೋಸ ಆಗಿದೆ, ನಾನು ಅವ್ರದ್ದು ಏನಂತಾರ ಅವ್ರು ಸಫರ್ ಆಗೋದನ್ನ ನಾನು ನೋಡ್ಬೇಕು, ದೇವ್ರು ಇದಾನೋ ಇಲ್ಲೋ ಅನ್ನೋದನ್ನ ಅವ್ನು ಪ್ರೂವ್ ಮಾಡ್ಬೇಕು ಅಂತ ಯಾರ ಮನ್ಸಲ್ಲಿ ಅನ್ಕೊಂಡಿರ್ತೀರಲ್ವಾ, ಈ ಸಲ ದೇವರು ಪ್ರೂವ್ ಮಾಡ್ತಾನೆ. ನೀವು ಏನಾದ್ರೂ ನೀವು ಸೇಡ್ ತೀರ್ಸ್ಕೊಳ್ದೇನೆ ದೇವ್ರಿಗೆ ಬಿಟ್ಟಿದ್ರೆ, ನೀವು ಸೇಡ್ ತೀರ್ಸ್ಕೊಳ್ಳೋದು 1%. ಬಟ್ ನೀವು ದೇವ್ರನ್ನ ನಂಬಿ ದೇವ್ರ ಮೇಲೆ ನೀವು ಬಿಟ್ಟಿರ್ತೀರಲ್ಲ, ನನಗೆ ಮೋಸ ಮಾಡಿದ್ರು, ನನಗೆ ನೋವು ಮಾಡಿದವರು, ನನ್ನ ತಪ್ಪಿಲ್ದೆ ನನಗೆ ಅನ್ಯಾಯ ಮಾಡಿರ್ತಾರಲ್ಲ, ಅವ್ರನ್ನ ನೀನ್ ನೋಡ್ಕೊ ಅಂತ ನೀವು ನಂಬಿಕೆಯಿಂದ ಬಿಟ್ಟಿದ್ರೆ, ಅಂತವ್ರಿಗೆ ಕ್ಲೈಮ್ಯಾಕ್ಸ್ ಹೆಂಗ್ ತೋರಿಸ್ತಾರೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಹಂಗೆ ತೋರಿಸ ನನ್ನ ಲೈಫಲ್ಲಿ ಅಂತ ಸಾಕಷ್ಟು ಎಕ್ಸಾಂಪಲ್ಸ್ ನನ್ನ ಹತ್ರ ಇದೆ. ಸೊ ಅದಕ್ಕೆ ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಅಂಡ್ ಟಫ್ ಸೈಕಲ್ ಏನಿದೆ ಅಲ್ಲ, ನೀವು ಅನ್ಕೊಂತಾ ಇದ್ದೀರಲ್ವಾ ಇಷ್ಟು ಒಂದು ಕಷ್ಟ ಅಂತ, ಬಟ್ ಆ ಬೆಂಕಿಯಲ್ಲಿ ಬಿದ್ರೆ ತಾನೇ ಟ್ರಾನ್ಸ್ಫಾರ್ಮೇಶನ್ ಆಗೋದು. ಬಂಗಾರ ಬೆಂಕಿಯಲ್ಲಿ ಇದ್ರೆ ತಾನೇ ಅದು ಬಂಗಾರ ಅಂತ ಗೊತ್ತಾಗೋದು. ಸೊ ಅದೇ ತರ ಒಂದು ಫೈರ್ ಕ್ಲೈಮ್ಯಾಕ್ಸ್ ಆಗ್ತಿದೆ. ನಿಮ್ಮ ಸ್ಪಿರಿಚುವಲ್ ಲೆವೆಲ್ ಇನ್ಕ್ಲೈನ್ ಆಗ್ತಾ ಇದ್ದೀರಾ. ತುಂಬಾ ಜನ ಸ್ಪಿರಿಚುಯಾಲಿಟಿಗೆ ಸ್ಟೆಪಿಂಗ್ ಆಗ್ತಾ ಇದ್ದೀರಾ. ಕಂಗ್ರಾಚುಲೇಷನ್ಸ್ ಟು ದೋಸ್ ಹೂ ಆಲ್ ಸ್ಟೆಪಿಂಗ್ ಇನ್ ಟು ದ ಸ್ಪಿರಿಚುವಲ್ ಲೆವೆಲ್. ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಅಂಡ್ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ಇದಕ್ಕೆ ಹೇಳಿದ್ದು ಎಷ್ಟು ಬ್ಯೂಟಿಫುಲ್ ಅಂತ ಅಂದ್ರೆ, ನ್ಯೂ ಮೂನ್, ನೆಕ್ಸ್ಟ್ ನ್ಯೂ ಮೂನ್ ಬರುತ್ತಲ್ಲ, ಅಂದ್ರೆ ಅಮಾಸೆ ಅಂತ ತಗೊಳ್ಳಿ, ನ್ಯೂ ಮೂನ್ ಅಂದ್ರೆ ಅಮಾಸೆ. ಸೊ ಅಷ್ಟೊತ್ತಿಗೆ ಅಗೇನ್ ಇಲ್ಲಿ ಎರಡೂ ನ್ಯೂ ಮೂನ್ ಮೆಸೇಜ್ ಬಂದಿದೆ, 2 ಇದೆ ನೋಡಿ. ನೆಕ್ಸ್ಟ್ ನ್ಯೂ ಮೂನ್ ಅಷ್ಟೊತ್ತಿಗೆ ನೀವು ಸ್ಪಿರಿಚುವಲಿ ಇನ್ಕ್ಲೈನ್ ಆಗಿರ್ತಾರೆ. ನೀವೇನ್ ಪಾಠ ಕಲಿಬೇಕು ಅದನ್ನ ಕಲ್ತಿರ್ತೀರಾ. ಅಂಡ್ ದ ಟಫ್ ಸೈಕಲ್ ಏನಿರುತ್ತಲ್ಲ, ಅದು ಒಂದು ಕಂಪ್ಲೀಷನ್ ಆಗ್ತಾ ಇದೆ. ವೆರಿ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಎಕ್ಸೈಟೆಡ್. ಈ ಕಾರ್ಡ್ ಬಂತಲ್ಲ ಲಾಸ್ಟ್, ಎಲ್ಲದು ಕರೆಕ್ಟ್ ರೀಡಿಂಗ್ಸ್ ಆದ್ರ ಮೇಲೆ ಈ ಕ್ಲೈಮ್ಯಾಕ್ಸ್ ಬಂತು, ಎಲ್ಲ ಬಂದ್ರ ಮೇಲೆ ಲಾಸ್ಟ್ ಏನ್ ಕೊಟ್ರು ಮೆಸೇಜ್, ದೇವ್ರು ಯೂನಿವರ್ಸ್ ಏನ್ ಕೊಟ್ರು, ಅ ನ್ಯೂ ಸ್ಟಾರ್ಟ್ ಇಸ್ ಕಮಿಂಗ್. ದಿಸ್ ಇಸ್ ಬ್ಯೂಟಿಫುಲ್. ಇದು ಆಕ್ಚುಲಿ ಗಾಡ್ ಇಸ್ ಕನೆಕ್ಟಿಂಗ್ ಅಸ್, ಗಾಡ್ ಇಸ್ ಟಾಕಿಂಗ್ ವಿತ್ ಅಸ್. ದಿಸ್ ಇಸ್ ದ ವೇ ಹೌ ಹಿ ಸ್ಪೀಕ್ಸ್ ವಿತ್ ಎನರ್ಜೀಸ್. ಸಿ, ಬ್ಯೂಟಿಫುಲ್ ಅಮೇಝಿಂಗ್. ನನಗಂತೂ ತುಂಬಾನೇ ಖುಷಿ ಆಯ್ತು. ಅಂಡ್ ನಾನು ತುಂಬಾ ಫೈರ್ ಎನರ್ಜಿಯಲ್ಲಿ ಇದ್ದೀನಿ. ಆಕ್ಚುಲಿ ತುಂಬಾ ಒಂದು ಹುಮ್ಮಸ್ಸಲ್ಲಿ ಇದ್ದೀನಿ. ಎನರ್ಜಿನೂ ಜಾಸ್ತಿ ಆಗಿದೆ. ಹೊಸದೆಲ್ಲ ಕಲಿತಾ ಇದ್ದೀನಿ, ಹೊಸದೆಲ್ಲ ಶುರು ಮಾಡಿದ್ದೀನಿ. ನೀವು ಕೂಡ ನಿಮ್ಮ ಲೈಫಲ್ಲಿ ಹೊಸದನ್ನ ಕಲೀರಿ, ಹೊಸದನ್ನ ಸ್ಕಿಲ್ಸ್ ಅನ್ನ ಕಲೀರಿ, ಹೊಸದೇನೋ ಒಂದು ಮಾಡ್ಕೊಳ್ಳಿ, ಹೊಸ ಲೈಫನ್ನ ರೀಬಿಲ್ಟ್ ಮಾಡಿ. ಓಕೆ, ಯಾವತ್ತು ಟೈಮ್ ಇಸ್ ಓವರ್ ಅನ್ನೋದೇನು ಇಲ್ಲ. ಇಫ್ ಯು ಆರ್ ರೆಡಿ ದೆನ್ ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ಸೊ ಅಮೇಝಿಂಗ್ ಬಾ, ಸಖತ್ ಅಮೇಝಿಂಗ್ ಇದೆ. ಸೊ ಮೇಷರಾಶಿ ಮತ್ತೆ ಮೀನರಾಶಿ ಮತ್ತೆ ಇನ್ನೊಂದು ಯಾವುದು, ಕ್ಯಾಪ್ರಿಕಾರ್ನ್, ಮಕರ ರಾಶಿ ಜಾಸ್ತಿ ಬಂದಿದೆ. ಯಾರಿಗೆಲ್ಲ ಏಂಜಲ್ಸ್ ನಂಬರ್ ಕಾಣ್ತಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮುಂದೆ ನೀವು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಏಂಜಲ್ ನಂಬರ್ ಬಗ್ಗೆ ಮಾತಾಡೋಣ ಅಂದ್ರೆ ವಿ ಕ್ಯಾನ್ ಮೇಕ್ ಅ ಸೀರೀಸ್. ಆಲ್ರೆಡಿ ಒಂದು 2-3 ರಿಕ್ವೆಸ್ಟ್ ಇದೆ. ಸೊ ಒಂದೊಂದು 2 ವೀಕ್ಸ್ ಆಗೋದಿಲ್ಲ, 2 ವೀಕ್ಸ್ ಆದ್ರ ಮೇಲೆ ಬೇಕಾದ್ರೆ ವಿ ಕ್ಯಾನ್ ಡಿಸ್ಕಸ್, ಒಂದೊಂದೇ ಟಾಪಿಕ್ ಮೇಲೆ ಡಿಸ್ಕಸ್ನ ಮಾಡ್ಬೋದು. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಮೆಸೇಜು ಹೇಳಾಗಿದೆ. ವಿಡಿಯೋ ಮೇ ಬಿ ಸ್ವಲ್ಪ ಲೆಂತಿ ಆಗಿರ್ಬೋದು, ಬಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಡೂ ವಾಚ್. ಓಕೆ, ಆ್ಯಂಡ್ 999 ಪೋರ್ಟಲಲ್ಲಿ ಏನಾದರೂ ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗಿಲ್ಲ, ಈ ವಿಡಿಯೋನ ನೀವು ತುಂಬ ಲೇಟಾಗಿ ನೋಡೋದ್ರಿಂದ ನಥಿಂಗ್ ಟು ವರಿ. ಸೆಪ್ಟೆಂಬರ್ 27ಗೆ ನೀವು ಅದೇ ಸೇಮ್ ಪ್ರೊಸೀಜರ್ನ ಕೂಡ ಮಾಡ್ಬೋದು. ಎಮೋಷನಲಿ ಸ್ಟ್ರಾಂಗ್ ಆಗ್ಬೋದು, ಲೆಟ್ ಗೋನ ಮಾಡ್ಬೋದು. ಅದ್ರದ್ದು ಏನು ಟೆಕ್ನಿಕ್ಸ್ ಇದೆ ಅದೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. ಪೋರ್ಟಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 1 ಪಾರ್ಟ್ 2, ಅದರೆಲ್ಲ ನೋಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ರಾಕಿಂಗ್ ಇನ್ ಯುವರ್ ಲೈಫ್. ನನಗೆ ಇಲ್ಲಿ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಒಂದು ಮೆಸೇಜ್ ಬರ್ತಾ ಇದೆ ಇನ್ಸ್ಟೆಂಟ್ ಆಗಿ. ಡಿಪ್ರೆಷನ್ ಅಲ್ಲಿ ತುಂಬಾ ಜನ ಇದ್ದೀರಲ್ವಾ, ದಯವಿಟ್ಟು ಆ ಡಿಪ್ರೆಷನ್ ಇಂದ ಹೊರಗೆ ಬನ್ನಿ. ದಯವಿಟ್ಟು ಯಾವುದೇ ರೀತಿ ನಿಮ್ಮ ದೇಹಕ್ಕೆ ಹಾನಿಯನ್ನ ಮಾಡ್ಕೋಬೇಡಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಟೈಮ್ ಯು ಫೀಲ್ ವೆರಿ ವೆರಿ ಪೇನ್ಫುಲ್ ಅನ್ಸಿರುತ್ತೆ. ಜೀವನನೂ ಬೇಡ ಏನು ಬೇಡಪ್ಪ ಅನ್ನೋ ಒಂದು ಫೀಲ್ ಅಲ್ಲಿ ಇರ್ತೀರಾ. ಬಟ್ ಒಂದ್ಸಲ ಯೋಚನೆ ಮಾಡಿ, ಆಫ್ಟರ್ ಯು ವಾಟ್ ಅಬೌಟ್ ಯುವರ್ ಫ್ಯಾಮಿಲಿ.
ನಿಮ್ಮ ಫ್ಯಾಮಿಲಿ 20 ವರ್ಷ, 25 ವರ್ಷ, 30 ವರ್ಷ, 35 ವರ್ಷ ನಿಮ್ಮನ್ನ ಸಾಕಿರ್ತಾರಲ್ವಾ, ಅವ್ರ ಗತಿ ಏನಾಗಬೇಕು, ಅವ್ರು ಯಾವ ರೀತಿ ಫೀಲ್ ಮಾಡ್ತಾರೆ ನಿಮ್ಮ ಬಗ್ಗೆ, ಅವ್ರು ಎಷ್ಟು ಪೇನ್ಫುಲ್ ಅಲ್ಲಿ ಇರ್ತಾರೆ, ನಿಮ್ಮ ವಯಸ್ಸಾಗಿರೋ ತಂದೆ ತಾಯಿ ಯಾವ ತರ ಫೀಲ್ ಮಾಡ್ತಾರೆ, ಅಥವಾ ಯಾರೋ ವಯಸ್ಸಾದವ್ರಿಗೆ ಏನೋ ಡಿಪ್ರೆಷನ್ ಇದ್ರೆ ಇಷ್ಟು ವರ್ಷ ಏನಿಲ್ಲಾ ಕಷ್ಟಗಳನ್ನ ನೀವು ನೋಡ್ಕೊಂಡ್ ಬಂದಿದ್ದೀರಾ. ಇದೇನಿದು, ಹಾರ್ಡ್ಲಿ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಆ ಟೈಮು ಸ್ವಲ್ಪ ಕಳೆದಂಗೂ ಎವ್ರಿಥಿಂಗ್ ವಿಲ್ ಬಿ ಗೋಯಿಂಗ್ ರೈಟ್ ಅಲ್ವಾ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ದೇವರ ಮೇಲೆ ನಂಬಿಕೆ ಇಡಿ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ಮಾಡಿ, ಯಾವುದೇ ರೀತಿಯಾದ ಆ, ದೇಹಕ್ಕೆ ಹಾನಿ ಮಾಡ್ಕೊಳ್ಳೋದು, ನಾನು ಆ ವರ್ಡ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಆ ರೀತಿ ಯಾವುದೇ ತಪ್ಪು ನಿರ್ಧಾರಗಳನ್ನು ದಯವಿಟ್ಟು ತಗೊಳ್ಳಿಕ್ಕೆ ಹೋಗಬೇಡಿ. ಬಿಕಾಸ್ ಇದು ಕಂಪ್ಲೀಷನ್ ಆಗ್ತಾ ಇದೆ. ಈ ಪೇಯ್ನು ನಿಮಗೆ ಲೈಫ್ ಲಾಂಗ್ ಇರೋದಿಲ್ಲ, ಇದು ಟೆಂಪ್ರರಿ ಪೇಯ್ನ್ ಅಷ್ಟೇ. ಓಕೆನಾ. ಹಂಗೂ ನಿಮ್ಗೆ ಏನಾದರೂ ಇಲ್ಲ ನನಗೆ ಆಗ್ತಾನೆ ಇಲ್ಲ, ತುಂಬ ನನಗೆ ಡಿಸ್ಟರ್ಬೆನ್ಸಸ್ ಇದೆ, ಮೆಂಟಲಿ ಎಮೋಷನಲಿ ತುಂಬ ಡಿಸ್ಟರ್ಬೆನ್ಸ್, ನಂಗೆ ಯಾರು ಹೆಲ್ಪ್ ಬೇಕು ಅಂದರೆ ಯು ಕ್ಯಾನ್ ಟೇಕ್ ಏನಂತಾರೆ ಕೌನ್ಸಿಲಿಂಗ್. ಎನಿ ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ಕೌನ್ಸಿಲಿಂಗ್ ಅನ್ನ ತಗೊಳ್ಳಿ. ನನ್ನ ಹತ್ರನೇ ನಾನು ಕೂಡ ಡಾಕ್ಟರ್, ಕೌನ್ಸಿಲಿಂಗ್ ಬೇಕು ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಅಟ್ ಮೈ ನಂಬರ್. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರಿಗೂ 99 ಪೋರ್ಟಲು ಹೆಲ್ತ್, ವೆಲ್ತ್, ಅಬಂಡೆನ್ಸ್, ಹಾರ್ಮೋನಿ, ಲವ್, ಪೀಸ್ ಎಲ್ಲವನ್ನು ಕೊಡ್ಲಿ ಅಂತ ನಾನು ಪ್ರೇ ಮಾಡ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ರಾಧೆ ರಾಧೆ. ಬಾಯ್.